Welcome back to GK House Kannada YouTube channel. Today I am going to start Spardha Vijeta magazine June month for third. ಸೊ ಇವತ್ತು ನಾನು ನಿಮಗೆ ಜೂನ್ ಮಂತಿನ ಭಾಗ 3 ಅಂದರೆ ಈಗಾಗಲೇ ನಾನು ಭಾಗ 1ರಿಂದ ಭಾಗ 1, 2 ಮಾಡಿದ್ದೀನಿ. ಸೊ ದಟ್ ನೀವು ಆ ಭಾಗ 1 ಪೇಜ್ ಸ್ಪರ್ಧಾ ವಿಜೇತ 1ರಿಂದ 25ನೇ ಪೇಜ್ನವರೆಗಿದೆ. ಭಾಗ 2 ಬಂದುಬಿಟ್ಟು 25ನೇ ಪೇಜ್ನಿಂದ 75ನೇ ಪೇಜ್ನವರೆಗಿದೆ. ಈಗ ಭಾಗ 3 ಇದು ಕಂಪ್ಲೀಟ್ ಇದೆ ಇದರಲ್ಲಿ. ಸೊ ಅಂದರೆ ಭಾಗ 3 75ರಿಂದ ಉಳಿದ ಪೇಜ್ಗಳೆಲ್ಲ ಇದೆ. ಸೊ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದರೆ ಮೊದಲು ಹೋಗಿ ಪಾರ್ಟ್ 1 ನೋಡ್ಕೊಂಬನ್ನಿ. ಯಾಕೆ ಅಂದರೆ ಅದರಲ್ಲಿ ಇದು ಕಂಟಿನ್ಯೂ ಪಾರ್ಟು. ಸೊ ದಟ್ ಪಾರ್ಟ್ 1 ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಈಗ ನಿಮಗೇನೇ ನೋಡ್ತಿದ್ದೀರಲ್ಲ, ನಿಮ್ಮ ಸಮಯ ತುಂಬ ಉಳಿಯುತ್ತೆ. ಕೇವಲ 2 ಅವರಲ್ಲಿ ಇಡೀ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ತಗೊಂಡು ನಾನು ನಿಮಗೆ ಕವರ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಹೀಗೆ ಪ್ರತಿಯೊಂದು ಮಂತ್ನು ಜನವರಿಯಿಂದ ಇಲ್ಲಿವರೆಗೆ ಎಲ್ಲ ಮಂತ್ನು ಕಂಪ್ಲೇಂಟ್ ಮಾಡಿಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಜೊತೆಗೆ ಟೈಮ್ ವೇಸ್ಟ್ ಮಾಡ್ದಂಗೆ ನಾನು ನಿಮ್ಮ ಮ್ಯಾಗ್ಝಿನ್ನ ಪಾರ್ಟ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇದರಲ್ಲಿ ಒಂದನೇ ಕ್ವಶನ್ ಏನು ಕ್ವಶನ್ ಕೇಳ್ತಾನಪ್ಪ ಅಂದರೆ ಇದರಲ್ಲಿ ಇಲ್ಲಿ ಒಂದು ಏನಿದೆ, ನೂತನ ತೆರೆದ ನೌಕಾ ಸಂಗ್ರಹಾಲಯ ನೌಸೇನಾ ಶೌರ್ಯ ವಾಟಿಕಾ ಉತ್ತರ ಪ್ರದೇಶ್ ಲಕ್ನೋ. ಡಿಫೆನ್ಸ್ ಮಿನಿಸ್ಟರ್ ಇನಾಗ್ರೇಟ್ಸ್ ನೌಸೇನಾ ಶೌರ್ಯ ವಾಟಿಕಾ ಇನ್ ಲಕ್ನೋ. ಈ ಕ್ವಶನ್ ಇಷ್ಟೇ ಸಿಂಪಲ್ಲಾಗಿ ಅದಾಗಲೇ ಮಾರ್ಕ್ ಮಾಡಿಬಿಟ್ಟಿದ್ದೆ ನಾನು. ಏನಂದರೆ ಇದರಲ್ಲಿ ಇಂಪಾರ್ಟೆಂಟ್ ಏನು ಕೇಳ್ತಾನಪ್ಪ ಅಂದರೆ ನೌಸೇನಾ ಶೌರ್ಯ ವಾಟಿಕಾ ರಕ್ಷಣಾ ಮ್ಯೂಸಿಯಮು ಎಲ್ಲಿದೆ ಅಂತ ಕೇಳ್ತಾನೆ. ಎಲ್ಲಿ ಸ್ಟಾರ್ಟ್ ಆಗಿದೆ, ಯಾರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ? ರಾಜನಾಥ್ ಸಿಂಗು. ಎಲ್ಲಿದೆ ಅದೀಗ ಅಂದರೆ ಲಕ್ನೋ, ಉತ್ತರ ಪ್ರದೇಶ ಲಕ್ನೋದಲ್ಲಿ ಸ್ಟಾರ್ಟ್ ಮಾಡಿದರು ಅಷ್ಟೇ. ಏನಾದರೂ ಉದ್ದೇಶ ಏನಿಲ್ಲಪ್ಪ, ಈ ನೌಕಾಪಡೆಯ ಶೌರ್ಯ, ತ್ಯಾಗ, ತಾಂತ್ರಿಕ ಶ್ರೇಷ್ಠತೆ ಅಂದರೆ ಟೆಕ್ನಾಲಜಿಲಿ ಎಷ್ಟು ನಾವು ಮುಂದುವರೆದಿದ್ದೇವೆ, ಕಡಲ ಪರಂಪರೆಯನ್ನು ಪ್ರದರ್ಶಿಸಲು ವಾಟಿಕಾವನ್ನು ಸ್ಮಾರಕ ಮತ್ತು ಶೈಕ್ಷಣಿಕ ಕೇಂದ್ರವಾಗಿ, ಒಂದು ಅಧ್ಯಯನ ಕೇಂದ್ರವಾಗಿ, ಒಂದು ಮ್ಯೂಸಿಯಮ್ನಾಗಿ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಇಷ್ಟೇ ಬೇಕು. ಏನೇನಿರುತ್ತೆ ಅದರಲ್ಲಿ, ಮ್ಯೂಸಿಯಮಲ್ಲಿ ಏನೇನಿರುತ್ತೆ, ಏನೇನು ನಮ್ಮ ನೌಕೆಯವರು ಏನೇನು ಬಳಸ್ತಿದ್ದಾರೆ ಅದು ಪ್ರತಿಯೊಂದು ಇದೆ. ಇದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ನೆಕ್ಸ್ಟು NSG ಕಮಾಂಡಿಂದ ಅಣುಕು ಕಾರ್ಯಾಚರಣೆ ಅಂತ ಇದೆ. ಹೌದು, ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ಏನಾದರೂ ಮಿಸ್ ಆಗಿ ಉಗ್ರಗಾಮಿಗಳು ಒಳಗಡೆಯಿಂದ ಅಟ್ಯಾಕ್ ಮಾಡಿಬಿಟ್ರೆ ಅವ್ರನ್ನ ಹೇಗೆ ರಕ್ಷಣೆ ಮಾಡೋದು, ಅಲ್ಲಿರುವಂತಹ MLAಗಳನ್ನಂತ ನೋಡಿದರೆ ಮೊನ್ನೆ ಇವ್ರು ಮಾಡಿದರು NSG ಅವರು. ನಾವು ಲೈವಾಗಿ ಕೂಡ ನೋಡಿದ್ವಿ ಇದನ್ನು. NSG ಮಾಡಿದರು. ಸೊ ನಿಮಗೇನು ಕೇಳ್ತಾರೆ ಅಂದರೆ NSG ಯಾವಾಗ ಸ್ಟಾರ್ಟ್ ಆಯಿತು, ಅವ್ನು ಹಿಂಗೆ ಇದನ್ನು ಕೇಳಲ್ಲ, ಇದನ್ನು ಕೇಳ್ತಾನೆ. NSG ಯಾವಾಗ ಸ್ಟಾರ್ಟ್ ಆಯಿತು? 1984 NSG ಸ್ಟಾರ್ಟ್ ಆಗುತ್ತೆ. ಯಾಕೆ ಸ್ಟಾರ್ಟ್ ಆಯಿತು ಅಂತ ಕ್ವಶನ್ ಕೇಳಿ. ಯಾಕೆ ಸ್ಟಾರ್ಟ್ ಆಯಿತು ಅಂದರೆ ಪಂಜಾಬಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಆಯ್ತಲ್ಲ, ಆಮೇಲೆ ಜೊತೆಗೆ ಇಂದಿರಾ ಗಾಂಧಿ ಅಸಾಸಿನೇಷನ್ ಆಯ್ತಲ್ಲ, ಆ ಟೈಮಲ್ಲಿ ಇದು NSG ಸ್ಟಾರ್ಟ್ ಆಯಿತು. ಮೇನ್ ಉದ್ದೇಶ ಭಯೋತ್ಪಾದನೆ ವಿರುದ್ಧ ಹೋರಾಡೋದು, ರಾಷ್ಟ್ರ ರಕ್ಷಣೆಯಲ್ಲಿ ಯಾವಾಗಲೂ ಸದಾ ಮುಂದಿರೋದು ಇದ್ರ ಕೆಲಸ. ಸೊ ಇದು ಮುಗಿದು. ನೆಕ್ಸ್ಟು ಇದರ 2 ಕ್ವಶನ್ ಆಯಿತು. ಈಗ 3ನೇ ಕ್ವಶನು, ಮೊದಲ ಸ್ವದೇಶಿ ಸೇನಾ ವಿಮಾನ ರೆಡಿ. ವೆರಿ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್. ಅಂದರೆ ನಮ್ಮ ಭಾರತದಲ್ಲಿಯೇ ಮೊದಲ ಸೇನಾ ವಿಮಾನವನ್ನು ಸ್ಟಾರ್ಟ್ ಮಾಡಿದರೆ ಅದರ ಹೆಸರು ಬಂದುಬಿಟ್ಟು ಏರ್ಬಸ್ C-295. ನಾನು ಸ್ವಲ್ಪ ಸ್ಪೀಡ್ ಹೇಳ್ತಿದ್ದೇನೆ ಯಾಕೆಂದರೆ ನಿಮ್ಮ ಸಮಯ ನನಗೆ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ. ನಂತರ ಈ C-295 ಇದು ಏನು ವಿಶೇಷತೆ ಇದೆ ಅಂದರೆ ಇದು ಹಳೆಯದು RO 748 ಅಂತ ಒಂದು ವಿಮಾನಗಳನ್ನು ಬಳಸ್ತಾ ಇದ್ದಾರೆ. ಅದ್ರ ಬದಲಿಗೆ ಇದನ್ನು ಬಳಸ್ಬೋದು. ಅದಾದ ನಂತರ ಇದರಲ್ಲಿ 74 ಸೈನಿಕರು, 48 ಪ್ಯಾರಾಟ್ರೂಪ್ಗಳು ಮತ್ತು 28 ರೋಗಿಗಳನ್ನು ಸ್ಟ್ರೆಚ್ಚರ್ನಲ್ಲಿ ಕೊಂಡೊಯ್ಯಬಹುದು. ಇದರ ಉದ್ದೇಶ. ಎಕ್ಸಾಮಿಗೆ ಇಷ್ಟೇ ಕೇಳೋದು, ಮೊದಲ ಸ್ವದೇಶಿ ಸೇನಾ ವಿಮಾನ ಯಾವುದು ಅಂತ ಕೇಳ್ಬೋದು. ಇದು ಅಷ್ಟೇ. ನೆಕ್ಸ್ಟು ಬ್ರಹ್ಮೋಸ ಕ್ಷಿಪಣಿ. ಇದು ಬ್ರಹ್ಮೋಸ ಕ್ಷಿಪಣಿ ಅಂದರೆ ಇದು ಒಂದು ಮಿಸೈಲು. ಇದನ್ನು ತಗೊಳ್ಳೋಕ್ಕೆ ನಮ್ಮ ದೇಶದ ನಾವು ಯಾವ್ದು ಬ್ರಹ್ಮೋಸನ ಯಾರ್ಯಾರು ರೆಡಿ ಮಾಡ್ತಿದ್ದೀವಿ ಅಂದರೆ ನಾವು ಮತ್ತು ರಷ್ಯಾ ದೇಶದವರು, ಭಾರತ ಮತ್ತು ರಷ್ಯಾ ಜಂಟಿ ಯೋಜನೆ ಆಗಿದೆ ಇದು ಬ್ರಹ್ಮೋಸದ್ದು. ಆಯಿತಾ? ಇದನ್ನು ಖರೀದಿ ಮಾಡ್ಕೋಬೇಕಂತ ಇವಾಗ ವಿಯೆಟ್ನಾಮು ಒಪ್ಪಂದ ಮಾಡ್ಕೊಂಡು, ಇದಕ್ಕಿಂತ ಮುಂಚೆ ಫಿಲಿಪೈನ್ಸು, ಇಂಡೋನೇಷ್ಯಾ. ಎಕ್ಸಾಂಪಲ್ ಕ್ವಶನ್ ಕೇಳ್ಬೋದು, ಬ್ರಹ್ಮೋಸ ಕ್ಷಿಪಣಿ ಅನ್ನು ಖರೀದಿಸಲು ಭಾರತದ ಜೊತೆಗೆ ಒಪ್ಪಂದ ಮಾಡಿಕೊಂಡ ರಾಷ್ಟ್ರಗಳು ಈ ಕೆಳಗಿನಂತಿವೆ ಅಂತ ಹೇಳಿ ಫಿಲಿಪೈನ್ಸು, ಇಂಡೋನೇಷ್ಯಾ, ವಿಯೆಟ್ನಾಮ್, ಇನ್ನೊಂದು ಯಾವುದೋ ಒಂದು ಕಂಟ್ರಿ ಕೊಡ್ಬೋದು, ಪಕ್ಕದ ನೇಪಾಳನೋ ಇನ್ನೊಂದು ಬಾಂಗ್ಲಾದೇಶ ಯಾವುದೋ ಕೊಡ್ಬೋದು. ಸೊ ಇವು 3 ಇಂಪಾರ್ಟೆಂಟ್, ಇದನ್ನು ನೆನಪಿಟ್ಕೊಳ್ಳಿ. ಉಳಿದಿದ್ದು ಬ್ರಹ್ಮೋಸ ಸೂಪರ್ಸಾನಿಕ್ಕು ಇದೇನಪ್ಪ ಅಂದರೆ ನೆಲದ ಮೇಲೆ ಟಾರ್ಗೆಟ್ನ ಹೊಡೆಯುತ್ತೆ, ನೆಲದ ಮೇಲೆ. ಅದಾದ ನಂತರ ಶಿಪ್ ಮೇಲೆ, ಅದಾದ ನಂತರ ಒಂದು ಟೈಮ್ ಏನು ಮಾಡಿದ್ರಪ್ಪ ಅಂದರೆ ವಿಮಾನದಿಂದ ಹೋಗಿ ಅಲ್ಲಿಂದನೂ ನಮ್ಮ ಯುದ್ಧ ವಿಮಾನಗಳಿಂದ ಅಲ್ಲಿಂದನೂ ಇದನ್ನು ಸ್ಟ್ರೈಕ್ ಮಾಡಿದ್ರು, ಬ್ರಹ್ಮೋಸ ಕ್ಷಿಪಣಿನ ಅಟ್ಯಾಕ್ ಮಾಡಿಸಿದ್ರು. ಸೊ ದಟ್ ಇದನ್ನು ಏರ್ ಟು ಅರ್ತ್ ಅಂದರೆ ಅಲ್ಲಿಂದ ಮೇಲ್ಗಡೆ ಕೆಳಗೆ ಬೀಳುತ್ತಲ್ಲ, ಅದೇ ಸಿಂಪಲ್ ಏರ್ ಟು ಅರ್ತು. ಇದನ್ನು ಗ್ರೌಂಡಿಂದ ಅಂದರೆ ನಮ್ಮ ಅಲ್ಲಿ ಗ್ರೌಂಡ್ ಮಿಸೈಲ್ ಅಂತ ನೆಲದ ಮೇಲೆ ಟಾರ್ಗೆಟ್ಗಳನ್ನು ಅಟ್ಯಾಕ್ ಮಾಡ್ತೀವಿ ಬ್ರಹ್ಮೋಸ. ಸೊ ಇದು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇದು ಎಷ್ಟಿಂದ ಆಯಿತು, ಎಷ್ಟು ಕೋಟಿದಾಯಿತು ಅದೆಲ್ಲ ಕೇಳೋದಿಲ್ಲ. 66,000 ಕೋಟಿಗಾಗಿದೆ ಅಂತೆ. ಅದನ್ನೆಲ್ಲ ಒಂದು ಚೆಲ್ಲ ಕೇಳಲ್ಲ. ಯಾವ ದೇಶ ಒಪ್ಪಂದ ಮಾಡ್ಕೊಂಡು ಅಂತ ಕೇಳ್ತಾನೆ ಅಷ್ಟೇ.
ಸೂರ್ಯಾಸ್ತ ರಾಕೆಟ್ ವ್ಯವಸ್ಥೆ ಪರೀಕ್ಷೆ ಯಶಸ್ವಿ. ಒಡಿಶಾದ ಚಾಂಡಿಪುರ, ನೆನಪಿರಲಿ ನಮ್ಮಲ್ಲಿ ಒಡಿಶಾದಲ್ಲಿ ಏನೋ ಸೇನಾದ ಏನಾದರೂ ರಾಕೆಟ್ ಲಾಂಚಿಂಗ್ ಮಾಡೋದಾಗಿರಲಿ, ರಾಕೆಟ್ ಲಾಂಚಿಂಗ್ ಆಗಿರಲಿ, ಮಿಸೈಲ್ ಏನೇ ಆಗಿರಲಿ ಅದನ್ನು ಒಡಿಶಾದ ಚಾಂಡಿಪುರದಲ್ಲಿ, ಇದಕ್ಕೇನು ಹೆಸರಪ್ಪ ಅಂದರೆ ಒಡಿಶಾ ಚಾಂಡಿಪುರದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೆಂಟರ್ ಅಂತ ಕರೀತಾರೆ ಇದಕ್ಕೆ, ಆಯಿತಾ. ಇಲ್ಲಿ ಏನಾಗುತ್ತೆ ಅಂದರೆ ಖಾಸಗಿ ರಕ್ಷಣಾ ಕಂಪನಿ ನಿಬೆ ಲಿಮಿಟೆಡ್ ಇವ್ರೇನು ಮಾಡಿದಾರಪ್ಪ ಅಂದರೆ 2 ರಾಕೆಟ್ಗಳನ್ನು ಉಡಾವಣೆ ಮಾಡ್ಕೊಂತಾರಂತೆ. ಒಂದು 150 ಮೀಟ್ರ್ ಹೋಗುತ್ತಂತೆ, ಇನ್ನೊಂದು 300 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಹೋಗ್ತದೆ ಅಂತ ಸೂರ್ಯಾಸ್ತ ರಾಕೆಟ್ ವ್ಯವಸ್ಥೆ. ಅಂದರೆ ಒಂದು ಸತಿ ಹಾರಿಸಿದರೆ ಆ ಟಾರ್ಗೆಟಿಗೆ ಹೋಗಿ ಬೀಳುತ್ತದೆ ಅಂತೆ. ಇದು 150 ಕಿಲೋಮೀಟ್ರ್ ಇರೋದು ಅಲ್ಲಿ ಹತ್ತಿರನೇ ಬಿತ್ತಂತೆ, 1.5 ಮೀಟ್ರಲ್ಲಿರೋದು, 300 ಮೀಟ್ರ್ ಇರೋದು, ಅದಂತ 200 ಮೀಟ್ರ್ ಅಂತರದಲ್ಲಿ ಯಶಸ್ವಿಯಾಗಿ ಅಪ್ಪಳಿಸಿವಂತೆ. ನಿಖರತೆ ಇರುವ ಸೇನಾ ಪರಿಭಾಷೆಯಲ್ಲಿ ಬಹುದೊಡ್ಡ ಸಾಧನೆ ಆಗಿದೆ. ಇದು ಇಂಪಾರ್ಟೆಂಟ್, ಏನಾದರೂ ಉಡಾವಣೆ ಮಾಡಬೇಕಾದ್ರೆ ಇದು ಇಂಪಾರ್ಟೆಂಟ್. ಬಟ್ ಇದು ಮೇಡ್ ಇನ್ ಇಂಡಿಯಾ ಸೂರ್ಯಾಸ್ತ ರಾಕೆಟ್ ವ್ಯವಸ್ಥೆ, ಬಟ್ ಇದನ್ನು ಕೇಳೋ ಸಾಧ್ಯತೆಗಳು ಇಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬಿಟ್ಟು. ಅಪಾಚಿ ಅಟ್ಯಾಕ್ ಹೆಲಿಕಾಪ್ಟರ್ ಎಂಬ ಸೇವೆಗೆ ಅಮೆರಿಕ ಭಾರತ ರಕ್ಷಣಾ ಒಪ್ಪಂದ ಕೇಳ್ಬೋದು. ಇಂಡಿಯಾ ಅಪಾಚಿ ಹೆಲಿಕಾಪ್ಟರ್ಸ್ ಫಾಲೋ ಆನ್ ಸಪೋರ್ಟ್. ಅಪಾಚಿ ಹೆಲಿಕಾಪ್ಟರ್ ಮತ್ತು M77 ಅಲ್ಟ್ರಾಲೈಟ್ ಹ್ಯಾವಿಟ್ಜರ್ ಫಿರಂಗಿಗಳಿಗೆ ಸಂಬಂಧಿಸಿದಂತೆ ಇವು ಯಾವ ದೇಶದ ಜೊತೆಗೆ ಒಪ್ಪಂದ ಮಾಡ್ಕೊಂಡಂತ ಕೇಳ್ಬೋದು, ಯಾವ ದೇಶದ್ದು ಅಂತ ಕೇಳ್ಬೋದು. ಅತ್ಯಾಧುನಿಕ M777 M2 ಅಲ್ಟ್ರಾಲೈಟ್ ಹ್ಯಾವಿಟ್ಜರ್ ಫಿರಂಗಿಗಳ ಬೆಂಬಲಿತ ಸೇನೆಗಳ ಒಪ್ಪಂದಕ್ಕೂ ಅಮೆರಿಕ ಒಪ್ಪಿಗೆ ಸೂಚಿಸಿದೆ. ಅದನ್ನು ನಮ್ಮ ಅವ್ರ ಮಧ್ಯೆ ಒಪ್ಪಂದ ಆಗಿದೆ. ಈ ಯಾವಾಗ ಪೊಲೀಸ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇದೆ ಇದನ್ನು. ಅಲ್ಟ್ರಾಲೈಟ್ ಹ್ಯಾವಿಟ್ಜರ್ ಅಂದರೆ ಏನಾದರೂ ಅಮೆರಿಕದಿಂದ ನಮಗೆ ಒಪ್ಪಂದ ಆದಾಗ ಯಾವ ದೇಶದ್ದು ಅಂತ ಕೇಳ್ತಾ ಇದ್ದ, ಸ್ವಲ್ಪ ಅದನ್ನು ನೆನ್ಪಿಟ್ಕೊಳ್ಳಿ. ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿನ ಶ್ರೀ ರವಿಶಂಕರ್ ಗುರೂಜಿಯವರು ನಿರ್ಮಿಸಿದ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಭವ್ಯ ಧ್ಯಾನ ಮಂದಿರವನ್ನು ಉದ್ಘಾಟಿಸಿದ್ದಾರೆ. ತಲೆ ಕೆಡಿಸ್ಕೊಂಡು ಕೇಳ್ಬಿಡಿ. ಆರ್ಟ್ ಆಫ್ ಲಿವಿಂಗ್ ಯಾರ್ದಂತ ಕೇಳ್ತೀರಿ, ರವಿಶಂಕರ್ ಗುರೂಜಿಯವರು, ಅಷ್ಟೇ ನೆನ್ಪಿಟ್ಕೊಳ್ಳಿ. ನೋ ಚಾನ್ಸಸ್, ಲೆಸ್ ಚಾನ್ಸಸ್ ಅಂತಲೇ ಹೇಳ್ಬೋದು. ಆಮ್ಲಜನಕವನ್ನು ಉತ್ಪಾದಿಸಿದ ಮೊದಲ ಜೀವಿ ಯಾವುದು, ವಿಚ್ ಇಸ್ ದ ಫಸ್ಟ್ ಆರ್ಗನಿಸಮ್ ಟು ಪ್ರೊಡ್ಯೂಸ್ ಆಕ್ಸಿಜನ್ ಅಂತ ಕೇಳ್ತಿದ್ದಾನೆ. 2.5 ಬಿಲಿಯನ್ ವರ್ಷಗಳ ಹಿಂದೆ ಸೈನೋಬ್ಯಾಕ್ಟೀರಿಯಾ ಎಂಬ ನೀಲಿ ಹಸಿರು ಗ್ರೀನ್ ಆಲ್ಗೆ ಅಂತ ನೀಲಿ ಹಸಿರು ಪಾಚಿರ್ತೈತಲ್ಲ, ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಮೊದಲ ಜೀವಿಯಾಗಿದೆ ಅಂತೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೊದಲ ಜೀವಿಯಾಗಿದೆ ಅಂತೆ. ಅದು ಆಮ್ಲಜನಕ ಏನು ಮಾಡಿದ್ದಾರೆ ಅಂದರೆ ಉತ್ಪಾದನೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೈನೋಬ್ಯಾಕ್ಟೀರಿಯಾಗಳು ಸಂಪೂರ್ಣ ಕಿಣ್ವಗಳನ್ನು ಹೊಂದಿದೆ. ನೈಟ್ರೋಜನ್ ವಾತಾವರಣದ ಸಾರಜನಕವನ್ನು ಸಂಗ್ರಹಿಸಿಕೊಂಡು ಅಮೋನಿಯಮನ್ನು ಪರಿವರ್ತಿಸುತ್ತದೆ. ಹೈಡ್ರೋಜನಸ್ ಜಲಜನಕ ಚಯಾಪಚಯ ಶಕ್ತಿ ಉತ್ಪಾದನೆಯಲ್ಲಿ ಭಾಗವಹಿಸುವ ಕಿಣ್ವಗಳು. ಇದೇನಿದೆಪ್ಪ ಅಂದರೆ ಇವೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಎಕ್ಸಾಮ್ಸ್ ಎಲ್ಲ ಕೇಳಲ್ಲ. ಇವು ಏನಪ್ಪ ಅಂದರೆ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಇನ್ನೊಂದು ಸತಿ ಕ್ವಶನ್ ಕೇಳಿದ್ದ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರೀತಿರ್ತಾರೆ ಇದನ್ನು. ಏನಂದರೆ ರೈಜೋಮಿಯಂ ಬ್ಯಾಕ್ಟೀರಿಯಾ ಇನ್ ರೂಟ್ಸ್ ಆಫ್ ಲೆಗ್ಯೂಮ್ ಪ್ಲಾಂಟ್ಸ್ ಕನ್ವರ್ಟ್ ನೈಟ್ರೋಜನ್ ಇಂಟು ಅಮೋನಿಯಾ. ಇದೇನಿದೆಯಲ್ಲ ರೈಜೋಮಿಯಂ ಪ್ಲಾಂಟ್ಸಲ್ಲಿರೋದು, ಇದು ವಾತಾವರಣದಲ್ಲಿರೋ ನೈಟ್ರೋಜನನ್ನು ಹೀರ್ಕೊಂಡ್ಬಿಟ್ಟು ಲೆಗ್ಯೂಮಿನ ಅಮೋನಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ. ನೈಟ್ರೋಜನ್ನು ವಾತಾವರಣಕ್ಕೆ ಅದು ಆಗಲ್ವಲ್ಲ, ಅದಕ್ಕೋಸ್ಕರ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಅಮೋನಿಯಾ. ಇದನ್ನು ಎಲ್ಲಿರ್ತದೆ, ಲೆಗ್ಯೂಮ್ ಪ್ಲಾಂಟ್ಸ್ ಅಂದರೆ ಏನಿಲ್ಲಪ್ಪ, ಮನೆಯಲ್ಲಿ ಇದು ಅವರೆ ತೊಗರೆ ಅಲ್ಲಿರ್ತದಲ್ಲ, ಅದರ ನಡುಲ್ಸಲ್ಲಿ ಇರ್ತದಲ್ಲ ಬೇರುಗಳಲ್ಲಿ, ಅದೇ ಇದು. ನೆಕ್ಸ್ಟು ನಗರ ವಾಯುಮಂಡಲದ ಜೈವಿಕ ಸೂಚಕ ಯಾವುದು ತುಂಬ ಸಾರಿ ಕ್ವಶನ್ ಆಗಿದೆ, ಇಂಪಾರ್ಟೆಂಟು ಬರ್ಕೊಂಬಿಡಿ. ಏನಂದರೆ ಸಿಂಪಲಾಗಿ ಕಲ್ಲು ಹೂವು ಲೈಕಿನ್ಸ್ ಅಂತ ಬರ್ತಾವಲ್ಲ, ಕಲ್ಲು ಹೂಗಳು ಬೇರುಗಳನ್ನು ಹೊಂದಿಲ್ಲ. ಅವುಗಳು ನೀರು ಮತ್ತು ಪೋಷಕಾಂಶಗಳು ವಾತಾವರಣದಿಂದ ಅವು ಬೇರಿಲ್ಲ. ಅವಕ್ಕೆ ಏನು ಮಾಡ್ತಾವಪ್ಪ ಅಂದರೆ ಪೋಷಕಾಂಶಗಳು ನೀರು ಎಲ್ಲಿಂದ ತಗೊತಾವೆ, ಕಲ್ಲುಗಳು ಗಾಳಿಲಿ ವಾತಾವರಣದಿಂದಲೇ ಡೈರೆಕ್ಟಾಗಿ ತೊಗೊತಾವೆ, ಸೂಕ್ಷ್ಮವಾಗಿ ಸ್ಪಂದಿಸುತ್ತವೆ. ನಗರ ಪ್ರದೇಶಗಳಲ್ಲಿ ವಾಹನಗಳ ಹೊಗೆಯಿಂದ ಕೈಗಾರಿಕೆಗಳಿಂದ ಹೊರಸೂಸುವ ಗಂಧಕದ ಡೈಆಕ್ಸೈಡ್ SO2 ಅನ್ನು ಹೀರಿಕೊಳ್ಳುತ್ತದೆ. ಕಲ್ಲುಗಳು ಪಾಚಿಗಳು ಮತ್ತು ಶಿಲೀಂಧ್ರಗಳ ಸಮ್ಮಿಲನವಾಗಿದೆ. ಇದರಲ್ಲಿ 2 ಥರ ಕ್ವಶನ್ಸ್ ಕೇಳ್ತಾನೆ. ಒಂದು, ವಾಟ್ ಈಸ್ ದ ಬಯಾಲಜಿಕಲ್ ಇಂಡಿಕೇಟರ್ಸ್ ಇವು ಅಂದರೆ ಪೊಲ್ಯೂಷನ್ ಇಂಡಿಕೇಟರ್ಸ್ ಇವು ಯಾವುದು, ಎಲ್ಲಿ ಕಲ್ಲು ಹೂಗಳು ಬೆಳೀತಾವೆ, ಕಲ್ಲು ಹೂಗಳು ನಗರದಲ್ಲಿ ನಾಶವಾದರೆ ವಾಯುಮಾಲಿನ್ಯ ಹೆಚ್ಚಿದೆ ಅಂತ ಅರ್ಥ. ಈ ನಗರ ಅಂತ ಎಲ್ಲೇ ಹೋಗಿರಲಿ ಕಲ್ಲು ಹೂಗಳಲ್ಲಿ ಬೆಳೀತಾ ಇಲ್ಲಪ್ಪ ಅಂದರೆ ಪೊಲ್ಯೂಷನ್ ಅಲ್ಲಿ ಜಾಸ್ತಿ ಆಗಿದೆ ಅಂತ. ದೀಸ್ ಆರ್ ದ ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ನಾವು ಕರಿಬೋದು. ಯಾವನ್ನ, ಲೈಕಿನ್ಸನ್ನು. ಅದು ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಾವ ನೋಡು. ಕಲ್ಲು ಹೂಗಳು ವಾತಾವರಣದಲ್ಲಿರುವ ಗಂಧಕದ ಡೈಆಕ್ಸೈಡ್ ಅಂದರೆ SO2 ಹೀರಿದಾಗ ಕಲ್ಲುವಿನ ಪಾಚಿಯಲ್ಲಿರೋ ಕ್ಲೋರೋಫಿಲ್ ಒಡೆಯುತ್ತಂತೆ. ಅದು ಹೀರ್ಕೊಂಬಿಡ್ತು ಅಂದರೆ ವಾತಾವರಣದಲ್ಲಿರೋ ಗಂಧಕ ಡೈಆಕ್ಸೈಡ್ನ ಕ್ಲೋರೋಫಿಲ್ ಒಡೆದೋಗುತ್ತದೆ. ಕ್ಲೋರೋಫಿಲ್ ಒಡೆದೋಗುತ್ತಪ್ಪ ಅಂದರೆ ಏನಾಗುತ್ತೆ, ಸಸ್ಯನ ಸತ್ತೋಗ್ಬಿಡುತ್ತೆ. ಅರ್ಥ ಆಯ್ತಾ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಿಮಗಾಗಲೇ ಗೊತ್ತಿದೆ. ಎಕ್ಸಾಮ್ಸಲ್ಲಿ ಏನು ಕ್ವಶನ್ ಕೇಳಿದ್ರೆ ಅಂದರೆ ಲೈಕಿನ್ಸು ಯಾವುದರಿಂದ ಆಗಿದೆ ಅಂತ, ಯಾವುದರ ಸಮ್ಮಿಲನವಾಗಿದೆ ಅಂತ ಕೇಳ್ತಾರೆ. ಲೈಕಿನ್ಸು ನೆನ್ಪಿಟ್ಕೊಳ್ಳಿ, ಪಾಚಿ ಮತ್ತು ಶಿಲೀಂಧ್ರಗಳ ಪರಸ್ಪರ ಅವಲಂಬನೆ. ಮ್ಯೂಚುವಲಿಸಮ್ ಅಂತ ಕರಿತಾರಲ್ಲ, ಕಾನ್ಸೆಪ್ಟ್ ಇದೆ ಮ್ಯೂಚುವಲಿಸಮ್ ಅಂತ. PUC ಸೈನ್ಸ್ ಬುಕ್ಸ್ ಓದಲೇಬೇಕು. ಏನು ಇಲ್ಲೇ ಹೇಳ್ತಿದ್ದೀನಿ, PUC ಸೈನ್ಸ್ ಬುಕ್ ಕನ್ನಡದಲ್ಲಿ ಬರುತ್ತೆ ನೋಡಿ. PUC ಸೈನ್ಸ್ ಬಯಾಲಜಿ ಬುಕ್ PUC ಫಸ್ಟು PUC ಸೆಕೆಂಡ್, ಅದನ್ನು ಓದಲೇಬೇಕು. ಅದ್ರಾಗಿದೆ ಮ್ಯೂಚುವಲಿಸಮ್. ಅರ್ಥ ಆಗ್ತಿದೆಯಾ? ಅಂದರೆ ನಿನಗೆ ಹೆಲ್ಪ್ ಮಾಡೋದು, ನನಗೆ ಹೆಲ್ಪ್ ಮಾಡೋದು, ಅಷ್ಟೇ ಮ್ಯೂಚುವಲಿಸಮ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ. ಸೊ ಎಕ್ಸಾಂಪಲ್ ಕ್ವಶನ್ ಬಿಟ್ಟಿದ್ದಾನೆ. ಪೊಲ್ಯೂಷನ್ ಇಂಡಿಕೇಟರ್ಸ್ ಯಾವುದು ಅಂತ, ಒಂದು SO2, ಇನ್ನೊಂದು NO2.
ಇನ್ನೊಂದು ನೈಟ್ರೋಜನ್ ಆಕ್ಸೈಡ್ NO2. ಇವೆರಡು ನೈಟ್ರೋಜನ್ ಆಕ್ಸೈಡ್ ಇದೆಯಲ್ಲ, ಇವೆರಡು ಇದು ಪೊಲ್ಯೂಷನ್ ಮಾಡ್ತಿರ್ತವೆ. ಇದು ಎರಡೂ ಇಂಡಿಕೇಟ್ ಮಾಡುತ್ತೆ. ಇದು ನಾಟ್ ಓನ್ಲಿ ದಿಸ್ ಒನ್, ಗಂಧಕದ ಡೈಆಕ್ಸೈಡ್ ಎರಡೂ ಇಂಡಿಕೇಟ್ ಮಾಡುತ್ತೆ. ಬಟ್ ಇದನ್ನು SO2 ಜಾಸ್ತಿ ಮಾಡುತ್ತೆ, NO2 ಕಡಿಮೆ ಮಾಡುತ್ತೆ. ಇಷ್ಟೇ ಆಯಿತಾ. ನೆಕ್ಸ್ಟು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ, ರವಿಶಂಕರ್ ಗುರ್ಜಿ ಅವ್ರದ್ದು, ಕನಕಪುರ ಸ್ಥಿತಲ್ಲ, ಬೇಡ. ವೆರಿ ಇಂಪಾರ್ಟೆಂಟ್, ತುಂಬ ಗಮನವಿಟ್ಟುಕೊಳ್ಳಿ. ಕುಡಿಯಲು ಸಮುದ್ರ ನೀರು ಬಳಕೆಗೆ ಪ್ರಯತ್ನ. ಈಗ ಇಸ್ರೇಲ್ನವ್ರು ಏನು ಮಾಡ್ತಿದ್ದಾರೆ ಅಂದರೆ, ನಿಮಗೆಲ್ಲ ಗೊತ್ತಿದೆ, ಅವ್ರು ಏನು ಮಾಡ್ತಾರೆ ಅಂದರೆ ಸಮುದ್ರದ ನೀರನ್ನು ಜಾಸ್ತಿ ಬಳಸ್ತಿದ್ದಾರೆ, ಅಂದರೆ ಕುಡಿಯೋಕ್ಕೆ. ಅದನ್ನು ಹೆಂಗೆ ಮಾಡ್ತಾರೆ ಅಂದರೆ, ಸೊ ಡಿಸಾಲಿನೈಜೇಷನ್ ಅಂದರೆ ಇಟ್ಸ್ ಅ ಪ್ರೋಸೆಸ್. ಏನಂದರೆ ಲವಣ ಮುಕ್ತಗೊಳಿಸುವಿಕೆ. ಸಮುದ್ರದ ನೀರು ನೀವೆಲ್ಲ ಬೀಚ್ಗೆ ಹೋಗಿರ್ತೀರಲ್ಲಪ್ಪ, ಆವಾಗ ಅಲ್ಲಿ ಸಮುದ್ರದ ನೀರು ಇರ್ತದಲ್ಲ, ಅದನ್ನು ಕುಡಿದಾಗ ನಿಮ್ಗೆ ಅನಿಸುತ್ತೆ ಉಪ್ಪು ಅನಿಸುತ್ತೆ, ಅದು ಲವಣಯುಕ್ತ. ಅರ್ಥ ಆಯ್ತಾ. ಇಲ್ಲಿ ಅದನ್ನೇನು ಮಾಡ್ತಾರೆ, ಕುಡಿಯೋ ನೀರಿನಲ್ಲಿ ಮಾಡ್ತಾರೆ, ಆ ಲವಣಗಳನ್ನು ತೆಗಿತಾರೆ. ಆ ಪ್ರೊಸೆಸ್ಸು ಹೆಂಗಾಗುತ್ತೆ ಅಂತ ಹೇಳ್ತೀನಿ. ರಿವರ್ಸ್ ಆಸ್ಮಾಸಿಸ್. ನೀವು ತುಂಬ ಸಾರಿ ಎಕ್ಸಾಮ್ಸಲ್ಲಿ ತುಂಬ ಸಾರಿ ಕೇಳ್ತೇನೆ, ಸರ್ ರಿವರ್ಸ್ ಆಸ್ಮಾಸಿಸ್ಸು ರಿವರ್ಸ್ ಆಸ್ಮಾಸಿಸ್. ಇಲ್ಲೇ ಸಿಂಪಲಾಗಿ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೇನೆ ನೋಡಿ. ಈ ಪದ್ಧತಿಯಲ್ಲಿ ಸಮುದ್ರದ ನೀರನ್ನು ಹೆಚ್ಚಿನ ಒತ್ತಡದಲ್ಲಿ ಅತ್ಯಂತ ಸೂಕ್ಷ್ಮವಾದ ಪೊರೆಗಳ ಮೂಲಕ ಹಾಯಿಸಲಾಗುತ್ತದೆ. ಪೊರೆಗಳು ಉಪ್ಪಿನಂಶ ಮತ್ತು ಕಲ್ಮಶಗಳನ್ನು ತಡೆಹಿಡಿದು ಕೇವಲ ನೀರಿನ ಅಣುಗಳನ್ನು ಮಾತ್ರ ತಡೆಯಲು ಬಿಡುತ್ತವೆ. ಇದರ ಫಲವಾಗಿ ಒಂದು ಬದಿಯಲ್ಲಿ ಶುದ್ಧ ಕುಡಿಯುವ ನೀರು, ಮತ್ತೊಂದು ಬದಿಯಲ್ಲಿ ಬ್ರೈನ್ನಿಂದ ಕರಡುವ ಸಾಂದ್ರೀಕೃತ ಉಪ್ಪಿನ ದ್ರಾವಣ ಸಂಗ್ರಹವಾಗುತ್ತದೆ. ಏನಿಲ್ಲ, ಸಿಂಪಲ್ಲಾಗಿ ಇದು ಒಂದು ಮೆಂಬ್ರೇನು. ಈ ಮೆಂಬ್ರೇನ್ ಅಂದರೆ ನಿಮಗೆ ಬೇಡಪ್ಪ, ಸಿಂಪಲ್ಲಾಗಿ ನಿಮ್ಮ ಸೀರೆ ಸೊಳ್ಳೆ ಪರದೆ ಇದೆಯಲ್ಲ, ಇದು ಒಂದು ಸೊಳ್ಳೆ ಪರದೆ. ಇಲ್ಲೇನಿದೆ, ಸಮುದ್ರದ ನೀರಿದೆ. ಸಮುದ್ರದ ನೀರಿದೆ ಇಲ್ಲಿ. ಈ ಸಮುದ್ರದ ನೀರನ್ನ ಈ ಸೊಳ್ಳೆ ಪರದೆ ಮುಖಾಂತರ ಹಾಯಿಸ್ತಾರೆ. ಸೊಳ್ಳೆ ಪರದೆ ಮುಖಾಂತರ ಹಾಯಿಸಿದಾಗ ಇಲ್ಲೇನಾಗುತ್ತೆ ಅಂದರೆ, ಈ ಲವಣಗಳು ಎಲ್ಲ ಇರ್ತೈತಲ್ಲ, ಅಂದರೆ ಅಷ್ಟೊಂದು ತುಂಬ ಸೋಸ್ತಾ ಇದ್ದಾರೆ, ತುಂಬ ಸೂಕ್ಷ್ಮ ಲೆವೆಲ್ ಇರ್ತೈತಿ. ಈ ಲವಣಗಳೆಲ್ಲ ಇಲ್ಲೇ ಉಳ್ಕೊತಾವೆ. ಅರ್ಥ ಆಯ್ತಾ. ಪ್ಯೂರ್ ವಾಟರ್ ಮಾತ್ರ ಬರುತ್ತೆ. ಅರ್ಥ ಆಯ್ತಾ. ಇದೇ ರಿವರ್ಸ್ ಆಸ್ಮಾಸಿಸ್. ನಿಮ್ಗೆ ಅರ್ಥ ಆಯ್ತಾ. ಏನಂದರೆ ಇಲ್ಲಿ ಲವಣಯುಕ್ತವಾಗಿರುವಂತಹ ನೀರು ಒಂದು ಸೆಮಿ ಪರ್ಮನೆಂಟ್ನಲ್ಲಿ ಅಲ್ಲೇ ಉಳ್ಕೊಂಡು, ಲವಣಗಳು ಉಳ್ಕೊಂಡು ನೀರು ಮಾತ್ರ ಬರುತ್ತೆ. ಇದೇ ರಿವರ್ಸ್ ಆಸ್ಮ. ಅರ್ಥ ಆಯ್ತಾ. ಇದ್ರ ಎಕ್ಸಾಂಪಲ್ ಏನು ಕೊಡ್ಬೋದಪ್ಪ ಅಂದರೆ, ಈ ನಾಟ್ ಓನ್ಲಿ ಇದು ರಿವರ್ಸ್ ಆಸ್ಮಾಸಿಸ್ಗೆ, ನಿಮ್ಮ ಮನೆಯಲ್ಲಿ ಏನಾದರೂ ವಾಟರ್ ಪ್ಯೂರಿಫೈಯರ್ ಇತ್ತಪ್ಪ ಅಂದರೆ, ವಾಟರ್ ಪ್ಯೂರಿಫೈಯರು ಅದೇನಾಗುತ್ತೆ, ಲವಣ ಮುಕ್ತ ಮಾಡಿ ನಿಮಗೆ ನೇರವಾದ ವಾಟರ್ ಕೊಡ್ತದೆ. ಇಷ್ಟೇ ಸಿಂಪಲ್. ನಿಮ್ಮೂರು ಕೆರೆ ನೀರು ತೊಗೊಂಬಂದು ನಿಮ್ಮೂರು ವಾಟರ್ ಪ್ಯೂರಿಫೈರ್ ಹಾಕಿದ್ರೆ, ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈರ್ ಹಾಕಿದ್ರು, ಅದು ಲವಣ ಎಲ್ಲ ಹೀರ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ಯೂರಿಫೈ ವಾಟರ್ ಮಾತ್ರ ನಿಮಗೆ ಕುಡಿಯೋಕೆ ಕೊಡ್ತೈತಲ್ಲ, ಅದೇ ರಿವರ್ಸ್ ಆಸ್ಮಾಸಿಸ್. ಸೊ ಇದು ನಿಮಗೆ ಸಿಂಪಲಾಗಿ ಅರ್ಥ ಆಗಿತ್ತು ಅನಿಸುತ್ತೆ. ನೀವು ಯಾವುದೇನೇ ನೆನ್ಪಿಟ್ಕೊಳ್ಳಿ, ರಿವರ್ಸ್ ಆಸ್ಮಾಸಿಸ್ ಅಂತ ಒಂದು ಕ್ವಶನ್ಸ್ ಬಂದಾಗ ಸಿಂಪಲ್ಲಾಗಿ ನೀವು ಇಷ್ಟೇ ಮಾಡ್ಕೊಳ್ಳಿ. ಅರ್ಥ ಆಯ್ತಾ. ನೀವು ಇನ್ನೊಂದು ಯಾವುದೋ ಒಂದು ಎಕ್ಸಾಂಪಲ್ಸ್ ಕೊಟ್ಟರು, ಇದನ್ನು ಅಲ್ಲಿ ಅಪ್ಲೈ ಮಾಡ್ಕೊಂಡು, ಇದನ್ನೇ ಎಕ್ಸಾಂಪಲ್ ಕೊಡ್ಬೇಕಂತಲ್ಲ ರಿವರ್ಸ್ ಆಸ್ಮಾಸಿಸ್ಗೆ, ಬೇರೆದು ಕೊಡ್ಬೋದು. ಇದನ್ನು ಇನ್ ಡೀಟೇಲಾಗಿ ಯಾಕೆ ಕೇಳ್ತೀನಿ ಅಂದರೆ, ಕೇಳ್ತಾನೆ, ಅಪ್ಲಿಕೇಶನ್ ಬೇಸ್ಡ್ ಕೇಳ್ತಾನೆ, ಅದಕ್ಕೋಸ್ಕರ ಹೇಳ್ತಿರೋದು. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇದು ಅರ್ಥ ಆಯಿತು. ಇನ್ನೂ ಕಾನ್ಸೆಪ್ಟು ಸೈನ್ಸು ಸರ್, ನಮ್ಗೆ ಇನ್ನೂ ಕಾನ್ಸೆಪ್ಟ್ ಬೇಕಂದ್ರೆ ಸಪ್ರೇಟ್ ಕ್ಲಾಸ್ ಮಾಡ್ತೀನಿ, ಕಮೆಂಟ್ ಮಾಡಿದರೆ ಆಯಿತಾ. ಸೊ ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುವ ವಿಶ್ವದ ಮುಂಚೂಣಿ ರಾಜ್ಯ ಇಸ್ರೇಲ್ ಇದೆ. ಸಿ ವಾಟರ್ ರಿವರ್ಸ್ ಆಸ್ಮಾಸಿಸ್ ತಂತ್ರಜ್ಞಾನ ಬಳಸ್ತಾ ಇದೆ. ಅದು ರಿವರ್ಸ್ ಆಸ್ಮಾಸಿಸ್ ಅಂತದ. ನಮ್ಮಲ್ಲಿ ಏನು ಮಾಡ್ತಿದ್ದಾರೆ, ತಮಿಳುನಾಡಿನ ಚೆನ್ನೈನಲ್ಲಿ ಈಗಾಗಲೇ ಮಿಂಜೂರು ಮತ್ತು ನೆಮ್ಮೆಲಿ ಎಂಬಲ್ಲಿ ಬೃಹತ್ ಘಟನೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈಗ ಜಲಜೀವನ್ ಮಿಷನ್ನಲ್ಲಿ ಅಂದರೆ ಇದು ತಮಿಳುನಾಡು, ಪೆರೂರಿನಲ್ಲಿ 400 ml ದಿನಕ್ಕೆ 400 ಮಿಲಿಯನ್ ಲೀಟರ್ ಅದನ್ನು ಪ್ಯೂರಿಫಿಕೇಷನ್ ಮಾಡೋಕ್ಕೆ ಇದು ಮಾಡ್ತಿದ್ದಾರೆ. ಸೌದಿ ಅರೇಬಿಯಾ ವಿಶ್ವದಲ್ಲಿ ಭಾರಿ ಪ್ರಮಾಣದ ಡಿಸಾಲಿನೈಜೇಷನ್ ಸಾಮರ್ಥ್ಯ ಹೊಂದಿದ ದೇಶ. ಅಂದರೆ ಅಂತಹ ಮಿಷನ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಇದೇನು ಸೆಮಿ ಪರ್ಮನೆಂಟ್ ರಿವರ್ಸ್ ಆಸ್ಮಾಸಿಸ್ ಮುಖಾಂತರ ಸೌದಿ ಅರೇಬಿಯಾದಲ್ಲಿ ಜಾಸ್ತಿ ಆಗ್ತಾಯಿದೆ. PM E-ಡ್ರೈವ್ ಯೋಜನೆ ಅಡಿಯಲ್ಲಿ ರಾಷ್ಟ್ರವ್ಯಾಪಿ EV ಚಾರ್ಜಿಂಗ್, ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ವ್ಯವಸ್ಥೆಯನ್ನು ಸಬಲೀಕರಣಗೊಳಿಸುವ ಉದ್ದೇಶದೊಂದಿಗೆ ಬೆಂಗಳೂರಿನ ಹೋಟೆಲ್ನಲ್ಲಿ 2026 ಮೇ 12 ರಾಷ್ಟ್ರೀಯ ಸಮ್ಮೇಳನ ನಡೆಯಿತು. ನಿಮಗೆ ಇಲ್ಲಿ ಕ್ವಶನ್ ಏನಪ್ಪ, PM E-ಡ್ರೈವ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? PM E-ಡ್ರೈವ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? PM E-ಡ್ರೈವಿಂಗು ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜ್ ಮಾಡೋಕ್ಕೆ ಸಂಬಂಧಪಟ್ಟಿದೆ ಅಷ್ಟೇ. ಭಾರತದ ಮೊದಲ ದೇಶೀಯ ಸ್ಟ್ರಾಟೋಸ್ಫಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಮಿಷನ್ ಸಣ್ಣ ಯಶಸ್ವಿ. ಇದರಲ್ಲಿ ಏನು ಜಾಸ್ತಿ ಕ್ವಶನ್ ಏನು ಕೇಳಲ್ಲ. ಕೇಳಿದರೆ ಸ್ಟಾರ್ಟಪ್ ರೆಡ್ ಬಲೂನ್ ಏರೋಸ್ಪೇಸ್ ಯಾವುದು? ದೇಶೀಯ ಸ್ಟಾರ್ಟಪ್ ರೆಡ್ ಬಲೂನ್ ಏರೋಸ್ಪೇಸ್ ಅನ್ನೋದು ಭಾರತದಲ್ಲಿ ಮೊದಲ ದೇಶೀಯ ಸ್ಟ್ರಾಟೋಸ್ಫಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಮಿಷನನ್ನು ಯಶಸ್ವಿಯಾಗಿ ಕೈಗೊಂಡಿದೆ. ಇಷ್ಟೇ ಕೇಳ್ಬೋದು. ಇಂಡಿಯಾಸ್ ಫಸ್ಟ್ ಸೂಪರ್ ಪ್ರೆಷರ್ ಬಲೂನು ಯಾವ ಮಿಷನ್ ಮಾಡಿತು ಅಂತ ಕೇಳಿದ್ರೆ ರೆಡ್ ಬಲೂನ್ ಏರೋಸ್ಪೇಸ್ ಅಷ್ಟೇ. ಇದು ಏನು ಕೇಳಲ್ಲ.
ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಗ್ಲೈಡ್ ಶಸ್ತ್ರಾಸ್ತ್ರ ರೀತಿಯ ಮೊದಲ ಪರೀಕ್ಷಾರ್ಥ ಅಂದರೆ ದೇಶೀಯ ನಮ್ಮ ಭಾರತದಲ್ಲೇ ರೆಡಿ ಮಾಡಿದ್ದಾರೆ. ಏನು ವ್ಯವಸ್ಥೆ ಅದು? ಗ್ಲೈಡ್ ಶಸ್ತ್ರಾಸ್ತ್ರ. ಏನಿದು ಅಂದರೆ ತಾರಾ ಎಂಬುದು ಭಾರತದ, ಅದರ ಹೆಸರು ತಾರಾ, ಗ್ಲೈಡ್ ಶಸ್ತ್ರಾಸ್ತ್ರ ವ್ಯವಸ್ಥೆಗೆ ತಾರಾ ಅಂತ ನೆನಪಿಟ್ಟಿದ್ದಾರೆ. ತಾರಾ ಎಂಬುದು ಭಾರತದ ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಕಡಿಮೆ ವೆಚ್ಚದ ತಂತ್ರಜ್ಞಾನ ಅಂದರೆ ಗ್ಲೈಡ್ ವೆಪನ್ ವ್ಯವಸ್ಥೆ ಇದೆ. ಸಾಮಾನ್ಯ ಅಥವಾ ಅನಿರ್ದೇಶಿತ ವಾರ್ ಹೆಡ್ಗಳನ್ನು ಅತ್ಯಂತ ನಿಖರವಾಗಿ ಇಂಥ ಪ್ಲೇಸಲ್ಲಿ ಇಟ್ಟು ಹೊಡಿಬೇಕಂದ್ರೆ ನಿಖರವಾಗಿ ಪ್ಲೇಸಲ್ಲಿ ಹೊಡಿತಿದೆ. ತಲುಪುವ ಸ್ಮಾರ್ಟ್ ಶಸ್ತ್ರಾಸ್ತ್ರಗಳನ್ನು ಪರಿವರ್ತಿಸುವುದು ಇದರ ವೈಶಿಷ್ಟ್ಯವಾಗಿದೆ. ಅವೇನು ಆ ಪ್ಲೇಸ್ಗೆ ರೀಚ್ ಆಗಬೇಕು ಅನ್ನೋದನ್ನ ಅದು ಹಿಂಗೆ ಹೋಗಬೇಕಂತ ಅದು ಗೈಡ್ ಮಾಡೋದು ಒಂದು ವ್ಯವಸ್ಥೆ ಇದು. ಅಷ್ಟೇ ಸ್ಮಾರ್ಟ್ ಶಸ್ತ್ರಾಸ್ತ್ರಗಳನ್ನು ಪರಿವರ್ತಿಸುತ್ತದೆ. ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಬಳಸಲಾಗುತ್ತದೆ. ತಂತ್ರಜ್ಞಾನ ಮೂಲಕ ಹಳೆಯ ಮಾದರಿಯ ಬಾಂಬುಗಳನ್ನು ನಿಖರವಾಗಿ ಹೊಡೆದಿರುವ ಸಾಮರ್ಥ್ಯ ಶಸ್ತ್ರಾಸ್ತ್ರಗಳನ್ನಾಗಿ ಅದನ್ನು ಬದಲಿಸ್ತದಂತೆ. ಸೊ ಇದರಲ್ಲಿ ದೇರ್ ಇಸ್ ಎ ಲೆಸ್ ಚಾನ್ಸಸ್ ಕೇಳೋದು ಕ್ವಶನ್. ನಾಸಾದಿಂದ ಚಂದ್ರನಲ್ಲಿ ಶಾಶ್ವತ ಮೂರು ಹಂತಗಳ ಯೋಜನೆ. ಈ ನನ್ನ ಮಕ್ಕಳು ಅಮೇರಿಕದವ್ರು ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲೇ ಹೋಗಿ ಚಂದ್ರನಲ್ಲೇ ನಾವು ಇರಬೇಕು ಅಂತ ಸ್ಕೆಚ್ ಹಾಕ್ತಿದ್ದಾರೆ. ಅದಕ್ಕೋಸ್ಕರ ಇವರು 3 ಹಂತಗಳನ್ನು ಯೋಜನೆ ಘೋಷಣೆ ಮಾಡಿದಾರಂತೆ. ಚಂದ್ರನ ಅಂಗಳದಲ್ಲಿ ಶಾಶ್ವತ ನೆಲೆ ಸ್ಥಾಪಿಸೋದಕ್ಕೆ ನಾಸಾದ 3 ಹಂತ $20 ಕೋಟಿ ಖರ್ಚಾಗುತ್ತಂತೆ. ಇರಲಿ, ಅತ್ಯಂತ ಅಪಾಯಕಾರಿ ಪರಿಸರದಲ್ಲೂ ಕೂಡ ಈ ಸಾಧನಗಳ ಕಾರ್ಯಾಚರಣೆ ಹಾಗೂ ಪ್ರಯೋಗ ಕೈಗೊಳ್ಳೋದಕ್ಕೆ ಪೂರಕವಾಗಿ ನೆಲೆ ನಿರ್ಮಿಸಲು ನಾಸಾ ಯೋಜನೆ ಮಾಡ್ತಾ ಇದ್ದಂತೆ. ಅಮೆರಿಕ ಮಾತ್ರವಲ್ಲದೆ ಮನುಕುಲ ನಿರ್ಮಿಸಲು ಮೊದಲ ತಾಣವಾಗಿದೆ. ಇದು ಏನು ಮಾಡಿದ್ರು ಅಂದರೆ ಅವರು ಜನರಾಗೋಲ್ಲಿ ನೆಲೆಸೋಕ್ಕೆ ಯಾರು ಜಗತ್ತಲ್ಲಿ ಯಾವುದೇ ದೇಶ ಮಾಡಿಲ್ಲ, ಅಮೆರಿಕ ಕೈ ಹಾಕಿದೆ. ಅದೇನಾದರೂ ಮಾಡಿದರೆ ಅವ್ರ ಇತಿಹಾಸ ನಿರ್ಮಾಣ ಆಗುತ್ತದೆ. ಏನೇನು ಮಾಡ್ತಾರಂತ 1ನೇ ಹಂತದಲ್ಲಿ ಆ ಮೂನ್ ಬೇಸ್ ಮಿಷನ್ ಮೂಲಕ ಬ್ಲೂ ಒರಿಜಿನ್ ಸಂಸ್ಥೆಯ ಲ್ಯಾಂಡರ್ಗಳನ್ನು ದಕ್ಷಿಣ ಧ್ರುವ, ನಮ್ಮ ದಕ್ಷಿಣ ಧ್ರುವ ಇಳಿತಲ್ಲ, 4 ದೇಶಗಳು ಇಳಿದಿದೆ ದಕ್ಷಿಣ ಧ್ರುವಕ್ಕೆ, ಅರ್ಥ ಆಯ್ತಾ. ಅದಾದ ನಂತರ ಚೀನಾ, ಭಾರತ, ಅಮೇರಿಕಾ, ಜಪಾನ್ ನೆನಪಿರಲಿ, ರಷ್ಯಾ ಉಂಟು ಆಯಿತಾ. ನೆಕ್ಸ್ಟು ಇದು 3 ಹಂತ, 1 ಹಂತ, 2 ಹಂತ, 3ನೇ ಹಂತ. ಮಾನವನ ಕಾಯಂ ಉಪಸ್ಥಿತಿ ಸಾಧಿಸಲಾಗುತ್ತದೆ. ಶಾಶ್ವತವಾಗಿ ಚಂದ್ರ ಮೇಲೆ ನೆಲೆಸುವಂತೆ ಮಾಡುವ ನಾಸಾದ ಕನಸಿಗೆ ಮುನ್ನುಡಿ ಬರದಿದೆ. ಇದು ಅಷ್ಟೇ. ಏನು ಯೋಜನೆ ಕೇಳ್ಬೋದು ಅವ್ರು ಅಷ್ಟೇ. ನಾಸಾದಿಂದ ಯಾವ ದೇಶ ಮಾಡಿದೆ ಅಂತ ಪ್ಲಾನ್ ಮಾಡ್ಬೋದು ಅಮೇರಿಕ. ನಮ್ಮ ಚಂದ್ರಯಾನ ಮಿಷನ್ ಸಕ್ಸಸ್ ಆಗಿದೆ. ಚಂದ್ರಯಾನ 2ದಲ್ಲಿ ಚಂದ್ರನ ಹಿಮ ಕಂಡುಹಿಡಿದ ಚಂದ್ರಯಾನ 2 ಅಂದರೆ ಚಂದ್ರಯಾನ 2 ಆರ್ಬಿಟರ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮಂಜುಗಡ್ಡೆಯನ್ನು ಪತ್ತೆಹಚ್ಚಿದೆ. ಒಂದು ಆರ್ಬಿಟರ್ ಇರ್ತಲ್ಲ ಅದು, ಅಲ್ಲಿ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪರ್ಚರ್ ಮುಖಾಂತರ ಅಲ್ಲಿ ಮಂಜುಗಡ್ಡೆ ಇದಾವು. ಯಾವ ಪ್ರದೇಶ ಅದು? ಶ್ಯಾಡೋಡ್ ಕೇಟರ್ಸ್ ಪ್ರದೇಶ, ಅದು ಮಂಜುಗಡ್ಡೆ ಇದಾವೆ ಅಂತ ಪತ್ತೆ ಹಚ್ಚಾಗಿದೆ. ಅಲ್ಲಿ ಏನು ಸೂರ್ಯನ ಬೆಳಕೆ ಬೀಳಲ್ಲಂತೆ, ಹಾಗಾಗಿ ಅಲ್ಲಿ ತಾಪನ ಇಲ್ದಂಗೆ ಆಗಿಬಿಟ್ಟು ತೀವ್ರ ಮಂಜುಗಡ್ಡೆ ಪ್ರದೇಶ ಆಗಿದೆ ಅಂತ. ಜಲ ಹಿಮವಲಯಗಳು ಪ್ರದೇಶ ಆಗಿದೆ ಅಂತ. ಲೆಸ್ ಚಾನ್ಸಸ್ ಕ್ವಶನ್ ಕೇಳೋದು ಲೆಸ್ ಚಾನ್ಸಸ್. ಬಟ್ 1 ಟೈಮ್ ಹಾಗೆ ನೋಡ್ಕೊಂಡಿರಿ. ಕ್ವಶನ್ ಯಾವಾಗ ಕೇಳ್ತಾವೆ ಅಂತ ನಾನು ಇಂಪಾರ್ಟೆಂಟ್ ಹೇಳ್ತೀನಿ. ಗೌರಿಬಿದನೂರು ವೀಕ್ಷಣಾಲಯದಿಂದ, ಗೌರಿಬಿದನೂರಲ್ಲಿ ಒಂದು ವೀಕ್ಷಣಾ ಕೇಂದ್ರ ಇದೆ. ಗೌರಿಬಿದನೂರು ಭಾರತೀಯ ನಿರ್ಮಿತ ರೇಡಿಯೋ ದೂರದರ್ಶನ ಗೌರಿಬಿದನೂರು ಆಯ್ತಲ್ಲ, ಇಲ್ಲಿ ಗೌರಿಬಿದನೂರು ಯಾರಿದೆ ನೋಡಿಯಪ್ಪ, ದೊಡ್ಡಬಳ್ಳಾಪುರ ಹತ್ರ ಬರುತ್ತಲ್ಲ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ. ಸೊ ದಟ್ ಇಲ್ಲಿ ಸೂರ್ಯ ನಮಗಿಂತ ಎಷ್ಟು ದೂರ ಇದ್ದಾನೆ? 150 ಮಿಲಿಯನ್, 1 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರೀತಿರ್ತಾರೆ. 149 ಸಮಥಿಂಗ್ ಇದೆ, 150 ಮಿಲಿಯನ್ ಕಿಲೋಮೀಟರ್. ಪೊಲೀಸ್ ಎಕ್ಸಾಮ್ಸಲ್ಲಿ ಹಿಂಗೆ ಕೇಳಿದೆ ಒಂದು ವರ್ಡ್, ನಾವು ತುಂಬ ಸಾರಿ ಕೇಳಿದ್ದಾನೆ ಇದನ್ನು, ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ. ಸೂರ್ಯನ ಬೆಳಕಿಗೆ ರೀಚ್ ಆಗೋಕ್ಕೆ ಎಷ್ಟು ನಿಮಿಷ ಬೇಕಪ್ಪ? 8 ನಿಮಿಷ 2 ಸೆಕೆಂಡ್ಸ್, ನೆನಪಿರಲಿ. ಅದಾದ ನಂತರ ಸೂರ್ಯನಲ್ಲಿ ಜಾಸ್ತಿ ಏನಿರುತ್ತೆ? ಹೈಡ್ರೋಜನ್ ಇರುತ್ತೆ, ನೆಕ್ಸ್ಟ್ ಹೀಲಿಯಮ್ ಇರುತ್ತೆ. ಸೂರ್ಯನಲ್ಲಿ ಒಂದು 3 ಥರ ಸ್ಪಿಯರ್ ಬರ್ತಾವಲ್ಲಪ್ಪ, ಫೋಟೋಸ್ಪಿಯರು, ಕ್ರೋಮೋಸ್ಪಿಯರ್ ಅವೆಲ್ಲ ಬರ್ತಾವಲ್ಲ. ಅದರಲ್ಲಿ ಕೊರೋನಾ ಅಂದರೆ ಸೂರ್ಯನ ಪ್ರಕಾಶಮಾನವಾದ ಹೊರಪದರ ಇದು. ಅದರಲ್ಲಿ ಏನಂತ ಅಂದರೆ ನೋಡಿದಾಗ ಸೂರ್ಯನ ಇದು ನಮ್ಮ ಗೌರಿಬಿದನೂರು ವೀಕ್ಷಣಾಲಯದಿಂದ ನೋಡಿದಾಗ ಕರ್ಣವು ಶಾಂತವಾಗಿ ಮತ್ತು ಸುಂದರವಾಗಿ ಕಂಡರೂ ವಾಸ್ತವ್ಯ ತುಂಬ ಶಕ್ತಿಯ ಪ್ರದೇಶವಿದೆ. ಅವುಗಳಲ್ಲಿ ಸೌರ ಕಾಯಗಳ ರಚನೆ, ಕರ್ನಲ್ ಮಾಸ್ ಇಂಜೆಕ್ಷನ್ ಎಂದು ಕರೆಯಲ್ಪಡುವ ಬೃಹತ್ ಸ್ಫೋಟ ಸೇರಿವೆ. ಈ ಸ್ಫೋಟದ ಸೌರವ್ಯೂಹಕ್ಕಿಂತ ಶಕ್ತಿಯ ಘಟನೆಗಳಲ್ಲಿ ಸೇರಿದೆ. ಇದರಲ್ಲಿ ಏನು ಕ್ವಶನ್ನು ಕೇಳೋ ಸಾಧ್ಯತೆ ಇಲ್ಲ, ಕಡಿಮೆ ಇದೆ. ಬಟ್ ಏನಾದರೂ ಕೇಳಿದರೆ ಸೌರ ಕಾಂತಿ ಕ್ಷೇತ್ರದ ಅಳತೆ ಕೇಳಿದರೆ ಸಾಧ್ಯತೆ ಈ ಸಂಶೋಧನೆಯು ಸೌರ ಸ್ಫೋಟಗಳ ತಿಳುವಳಿಕೆಯನ್ನು ಸುಧಾರಿಸುತ್ತದೆ. ಸೌರ ಸ್ಫೋಟ ಹೆಂಗೆ ಆಗ್ಬೋದು ಅನ್ನೋದು ಮೇ ಬಿ ತಿಳಿಸ್ಕೊಡ್ತದೆ. ಜೊತೆಗೆ ಬಾಹ್ಯಾಕಾಶ ಹವಾಮಾನ ಮುನ್ಸೂಚನೆ ಕೂಡ ಇದು ನೀಡುತ್ತೆ. ಜಾಸ್ತಿ ಕ್ವಶನ್ ಕೇಳಲ್ಲ, ಇದ್ರ ಬಗ್ಗೆ ಜಾಸ್ತಿ ವರಿ ಮಾಡಬೇಡಿ. ಕೇಳಿದರೆ ಏನಪ್ಪ ಅಂದರೆ ಎಷ್ಟು ದೂರ ಇದ್ದಾನೆ ಸೂರ್ಯ ನಮ್ಮಲ್ಲಿ, ಎಷ್ಟು ಸೆಕೆಂಡ್ಸಲ್ಲಿ ನಮಗೆ ರೀಚ್ ಆಗುತ್ತೆ, ಸೂರ್ಯನಲ್ಲಿ ಏನಿದೆ ಅಂತ ಕೇಳ್ಬೋದು. ಸಂಶೋಧನೆಗೆ ಜಲಶಕ್ತಿ ಸಚಿವಾಲಯ ಮತ್ತು ಇಸ್ರೋ ನಡುವೆ ಒಪ್ಪಂದ ಆಗಿದೆ ಚಂದ್ರ ಮೇಲ್ಮೈ 2 ಪದರದ ಕೇಕ್ ನಿಂತಿದೆ ಅಂತ ನಮ್ಮವ್ರು ಹೇಳಿದ್ದಾರೆ. ಅರ್ಥ ಆಯ್ತಾ? ಇದೇನೇ ಸ್ವಲ್ಪ ನೋಡ್ಕೊಳ್ಳಿ, ಅಂಥದ್ದೇನು ಇಂಪಾರ್ಟೆಂಟ್ ಇಲ್ಲ. ಏನಂದರೆ ಮೊದಲೆಲ್ಲ ಬರೀ ಧೂಳಿನಿಂದ ಆಗಿದೆ ಅಂತ ಹೇಳ್ತಾ ಇದ್ರು ಅಮೇರಿಕದವರೆಲ್ಲ. ಬಟ್ ನಮ್ಮವರು ಹೇಳಿಬಿಟ್ಟು ಇದನ್ನು ಕೇಕ್ನಂತೆ ಪದರ ಇದೆ ಅಂತ ಹೇಳಿದಾರಂತೆ.
ಬ್ರಿಟಿಷ್ ಭೌತಶಾಸ್ತ್ರ ಮೈಕಲ್ ಫ್ಯಾರಡೆಯು ವಿದ್ಯುತ್ಕಾಂತಿ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ಗೆ ಕೊಡುಗೆ ನೀಡಿದ್ದಾರೆ. ವಿದ್ಯುತ್ ಶಕ್ತಿಯ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಬರುತ್ತಲ್ಲ, ಅದು ಫ್ಯಾರಡೆ ವಿದ್ಯುತ್ಕಾಂತಿ ನಿಯಮದಲ್ಲಿ ಅದನ್ನು ಇದನ್ನು ಫ್ಯಾರಡೆಯನ್ನು ವಿದ್ಯುತ್ ಶಕ್ತಿಯ ಜನಕ ಅಂತ ಕರೀತಾರೆ. ಡೈನಮೋನ ಇವರೇ ಸಂಶೋಧನೆ ಮಾಡಿ ಈ ಕ್ವಶನ್ ಆಗೋ ಸಾಧ್ಯತೆ ಇದೆ. ಅಂದರೆ ವಿದ್ಯುತ್ ಶಕ್ತಿ ಜನಕ ಯಾರು, ಡೈನಮೋ ಯಾರು ಕಂಡುಹಿಡಿದಂಥ ಕ್ವಶನ್ ಆಗೋ ಸಾಧ್ಯತೆ ಇದೆ. ಜೆಪ್ಟೋ ಎಕ್ಸಲೆನ್ಸ್ ಅವಾರ್ಡ್ ಟು ಕರ್ನಾಟಕ. ಜೆಪ್ಟೋ ಏನಿದೆಯಲ್ಲ, ಇದು ಸ್ವಿಗ್ಗಿ ಝೊಮ್ಯಾಟೊ ಅದೇ ಥರ ಜೆಪ್ಟೋದು ಒಂದು ಅವಾರ್ಡ್ ಕೊಟ್ಟಿದೆ ಅಂತ ಕರ್ನಾಟಕ ಸೋಪ್ಸ್ ಟ್ರೆಡಿಷನಲ್ ಲಿಮಿಟೆಡ್ಗೆ. ಏನು ಅವಾರ್ಡ್ ಕೊಟ್ಟಿದೆ ಅಂದರೆ KSTLಗೆ ಜೆಪ್ಟೋ ಪ್ರಶಸ್ತಿ ಕೊಟ್ಟಿದೆ ಅಂತ. ಯಾಕಪ್ಪ ಅಂದರೆ ಈ ತಮ್ಮಣ್ಣ ಭಾಟಿಯವ್ರನ್ನ ಕ್ವಶನ್ ಮೇ ಬಿ ಚಾನ್ಸಸ್ ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯಾಗಿ ಯಾರು ನೇಮಕ ಮಾಡಿದ್ದಾರೆ ಅಂದರೆ ತಮ್ಮಣ್ಣ ಭಾಟಿ ಮತ್ತು ರಾಧಿಕಾ ಪಂಡಿತ್ ಹಾಕೊಂಡಿದ್ದಾರೆ ಕ್ವಶನಲ್ಲಿ, ತಮ್ಮಣ್ಣ ಭಾಟಿ ಅಂತ. ಸೊ ಏನೋ ಅದು ಜಾಸ್ತಿ ಸೇಲ್ ಆಗ್ತಿದೆ ಅಂತೆ, 10 ಲಕ್ಷ ಮೌಲ್ಯ ಇದ್ದಿದ್ದು ಒಂದು ಸತಿಗೆ 2 ಕೋಟಿ ಆಗಿದೆ ಅಂತ. ಅದನ್ನು ಏನೋ ನಮ್ಮಲ್ಲಿ ಜಾಸ್ತಿ ಜನ ತೊಗೊತಾ ಇದ್ದಾರಂತೆ. ಅದಕ್ಕೆ ಕ್ವಶನ್ ಏನು ಕೇಳ್ಬೋದು, ಜೆಪ್ಟೋ ಯಾವುದು ಪ್ರಶಸ್ತಿ ಕೊಟ್ಟಿದೆ, ಯಾರು ರಾಯಭಾರಿಯಾಗಿದ್ದಾರೆ, ಏನದು ಮೈಸೂರು ಸೆಂಟ್ರಲ್ ಸೋಪ್ ಫ್ಯಾಕ್ಟ್ರಿ ಎಲ್ಲಿದೆ, ಬೆಂಗಳೂರಲ್ಲಿದೆ. ನೆನ್ಪಿಟ್ಕೊಳ್ರಪ್ಪ, ಸರ್ಕಾರಿ ಸ್ವಾಮ್ಯದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಿಕಗಳ ನಿಯಮಿತ ಸಂಸ್ಥೆ ಎಲ್ಲಿದೆ ಅಂತ ಕ್ವಶನ್ ಕೇಳಿದರೆ ಮತ್ತು ನೀವು ಹಿಂಗೊಯ್ದು ಅದನ್ನು ಮೈಸೂರು ಅಂತ ಹಾಕಿ ಬಂದಿದ್ದೀರಾ, ಮೈಸೂರು ಸೆಂಟ್ರಲ್ ಫ್ಯಾಕ್ಟ್ರಿ ಅಂತ ಹೇಳಿಬಿಟ್ಟು. ಅದು ಬೆಂಗಳೂರಲ್ಲಿದೆ, ಅರ್ಥ ಆಯ್ತಾ, ಬೆಂಗಳೂರಲ್ಲಿದೆ. ನೆಕ್ಸ್ಟ್ ಫ್ಲಾರೆನ್ಸ್, ಇಂಪಾರ್ಟೆಂಟಾ ಇದು. ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟ್ರೀಯ ಭವನದಲ್ಲಿ ಇತ್ತೀಚೆಗೆ ಜರುಗಿದ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆ ನಿಮಾನ್ಸ್ನ ಸಹಾಯಕ ನರ್ಸಿಂಗ್ ಅಧೀಕ್ಷಕಿ ಕವಿತಾ ಜಗನ್ನಾಥ್ ಅವರಿಗೆ ಮರ್ಮು ಅವರು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಕೊಡ್ತಾರೆ. ಅರ್ಥ ಆಯ್ತಾ, ಇದು ಕವಿತಾ ಜಗನ್ನಾಥ್, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ನಾಲ್ವಡಿ ಪ್ರಶಸ್ತಿ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಯಾರಿಗೆ ನೀಡಿದ್ದಾರೆ, ಗೊರೂರು ಚನ್ನಬಸಪ್ಪ ಅವರು ಸಾಹಿತಿಯವರು ಇದ್ದಾರಲ್ಲ, ಇವರಿಗೆ ನೀಡಿದ್ದಾರೆ. ಏನದು 25,000 ದುಡ್ಡಿರುತ್ತೆ. ಅರ್ಥ ಆಯ್ತಾ, ಕಂಚಿನ ಪದಕ ಇರ್ತೈತಿ. ಇವೆರಡು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ರಾಷ್ಟ್ರಪತಿಗಳಿಂದ 66 ಸಾಧಕ ಪ್ರಶಸ್ತಿ ಪ್ರದಾನ. ನಾನು ಹೇಳ್ತಾ ಇದ್ದೀನಿ, ಒಂದು ಪೇಜಲ್ಲಿ ಈ ಸಾರಿ ಬಂದಂಥ 66 ಪ್ರಶಸ್ತಿ ಪ್ರದಾನ ಆಗಿದೆ. ಟೋಟಲ್ 130 ಮೇ ಬಿ ಇವರು ಜನವರಿ 26ಕ್ಕೆ ಘೋಷಣೆ ಮಾಡಿರ್ತಾರೆ. ನೆನಪಿರಲಿ, ಇದನ್ನು ಜನವರಿ 26ಕ್ಕೆ ಘೋಷಣೆ ಮಾಡಿರ್ತಾರೆ ಏನೋ ಪ್ರಶಸ್ತಿಗಳನ್ನು. ಇನ್ನೊಂದು ಸರಿ ಕೇಳಿದ್ದು ಯಾವಾಗ ಘೋಷಣೆ ಮಾಡ್ತಾರೆ ಅಂತ, ಜನವರಿ 26 ಘೋಷಣೆ ಮಾಡ್ತಾರೆ. ಜೊತೆಗೆ ಒಂದು ಪೇಜಲ್ಲಿ ಮೇ ಬಿ ಫೆಬ್ರವರಿ ಇದರಲ್ಲಿ ಮ್ಯಾಗ್ಝಿನಲ್ಲಿ ಕೊಟ್ಟಿರಬೇಕು. ಸೊ ನಾನು ಅದನ್ನು ನಿಮಗೆ ಕ್ಲಾಸ್ ಮಾಡ್ಬೇಕು ಹೇಳ್ತೀನಿ. ಒಂದು ಪೇಜಲ್ಲಿ ಮಾಡಿಕೊಂಡು ಇದನ್ನು ಓದ್ಕೋಬೇಕು. 1 ರಿಂದ 2 ಕ್ವಶನ್ನು ಬಂದೇ ಬರುತ್ತೆ, ನೋ ಡೌಟ್ ಇನ್ ದಟ್. ಕರ್ನಾಟಕದವರು ಕೂಡ ಪ್ರಶಸ್ತಿ ತೊಗೊಂಡಿದ್ದಾರೆ, ಯಾರಂತ ನೀವು ಓದ್ಕೊಳ್ಳಿ. ಇಲ್ಲೇನು ಕೊಟ್ಟಿದ್ದಾನೆ ಅದನ್ನು ನಾನು ಫೆಬ್ರವರಿ ಮಂತಲ್ಲಿ ಹೇಳ್ತೀನಿ. 2 ಪದ್ಮಭೂಷಣ, 6 ಪದ್ಮಭೂಷಣ, 2 ಪದ್ಮವಿಭೂಷಣ ಸೇರಿದಂತೆ 58 ಪ್ರಶಸ್ತಿ. ಇದನ್ನು 2 ಹಂತ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಕರೆಕ್ಟಾಗಿ ಓದ್ಕೊಳ್ರಪ್ಪ. 2026 ಸಾಲಿನ 131 ಪ್ರಶಸ್ತಿಗಳು ನೀಡಿದ್ದಾರೆ. ಫೆಬ್ರವರಿ ಮ್ಯಾಗ್ಝಿನ್ ಮಾಡಬೇಕಾದ್ರೆ ಇನ್ ಡೀಟೇಲ್ ಇದೆ, ನಾನು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಯಾವ ಕ್ವಶನ್ ಕೇಳ್ತಾರೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಕನ್ನಡಿಗದ ಒಂದು ಇಂಪಾರ್ಟೆಂಟ್ ಹಾಗೆ, ಕನ್ನಡಿಗ ಮಂಡ್ಯದ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದ್ದು. ಅಂಕೇಗೌಡ ಪುಸ್ತಕ ಮನೆ ಎಂಬ ಗ್ರಂಥಾಲಯ ನಿರ್ಮಿಸ್ತಾ ಇರುತ್ತೆ. ಪುಸ್ತಕ ಮನೆ, ಅದರಲ್ಲಿ 20 ಲಕ್ಷಕ್ಕೂ ಅಧಿಕ ಕೃತಿಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರಂತೆ. ಸೊ ಇವರಿಗೆ, ಅಂಕೇಗೌಡರಿಗೆ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಅವರು ಮೊನ್ನೆ 2 ಎಕರೆ ಹೊಲ ಕೊಟ್ಟು, ಅಂದರೆ ಗೌರ್ಮೆಂಟಿಂದ 2 ಎಕರೆ ಕೊಟ್ಟು ಅದನ್ನು ಅಭಿವೃದ್ಧಿ ಪಡಿಸೋಕೆ, ಅದನ್ನು ಸಂಸ್ಥೆ ಒಂಥರ ಮ್ಯೂಸಿಯಂ ಥರ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಅದನ್ನು ಮಾತಾಡಿದ್ದಾರೆ. ಸೊ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಇದು ವರ್ಡ್ ಏನಿದೆ ಅಂಕೇಗೌಡರದು, ಅದು ನೋಡಿ, ಪದ್ಮಶ್ರೀ. 79ನೇ ಕ್ಯಾನ್ನೆಸ್ ಚಲನಚಿತ್ರ ಪ್ರಶಸ್ತಿ. ಕ್ಯಾನ್ನೆಸ್ ಚಲನಚಿತ್ರೋತ್ಸವ 79ನೇದು ಯಾವ ದೇಶ ಮಾಡುತ್ತೆ, ಫ್ರಾನ್ಸ್ ನೀಡುತ್ತೆ. ಅರ್ಥ ಆಯ್ತಾ. ಅತ್ಯುತ್ತಮ ಪ್ರಶಸ್ತಿ ಪಾಮ್ ಡಿ ಓರ್ ಪ್ರಶಸ್ತಿ. ಅದರಲ್ಲಿ ಅತ್ಯುತ್ತಮ ಪ್ರಶಸ್ತಿ ಹೆಸರೇನು, ಪಾಮ್ ಡಿ ಓರ್ ಪ್ರಶಸ್ತಿ. ಯಾರದು ಫೋರ್ಡ್ ಚಿತ್ರ, ಅದರ ನಿರ್ದೇಶಕ ನಿರ್ಮಾಪಕ ಯಾರು, ಕ್ರಿಶ್ಚಿಯನ್ ಮುಂಗಿಯಾ. ಆಯಿತಾ. ಅತ್ಯುತ್ತಮ ಪ್ರಶಸ್ತಿ ಅದೇ ಪಾಮ್ ಡಿ ಓರ್ ಪ್ರಶಸ್ತಿ ಫೋರ್ಡ್ ಚಿತ್ರಕ್ಕೆ. ಇದು ಯಾವ ದೇಶದ್ದು, ರೊಮೇನಿಯಾ ಚಲನಚಿತ್ರ. ನಿರ್ದೇಶನ ಯಾವುದು, ಮುಂಗಿಯಾ ಅಂತ ಅವನ ಹೆಸರು, ಕ್ರಿಶ್ಚಿಯನ್ ಮುಂಗಿಯಾ. ಅರ್ಥ ಆಯ್ತಾ. ನಿರ್ಮಾಪಕ ಮುಂಗಿಯು ನಿರ್ದೇಶನದ ಫೋರ್ಡ್ ಚಿತ್ರಕ್ಕೆ ಲಭಿಸಿದೆ ಅಂತ, ಇದು ನೆನಪಿಡಬೇಕು. ಅರ್ಥ ಆಯ್ತಾ. ಇದರಲ್ಲಿ ಗ್ರ್ಯಾಂಡ್ ಪಿಕ್ಸ್ ಪ್ರಶಸ್ತಿ ಯಾವುದಕ್ಕೆ ಸಿಗ್ತದೆ ಅಂದರೆ, ಮಿನೋಟರ್ ಚಿತ್ರ ನಿರ್ದೇಶನ, ಮಿನೋಟರ್ ಚಿತ್ರ ನಿರ್ದೇಶನ ಯಾರು ಅಂದರೆ ಆ್ಯಂಡ್ರಿ ಚಾಡ್ವಿಕ್ ಅಂತ ಇದ್ದಾನೆ. ಜೂರಿ ಪ್ರಶಸ್ತಿ ದಾಸ್ ಗ್ರೆಡ್ಜಿಮ್ಟೆ ಅಂಬಿಟೋರ್ ಅಂತ. ಇದು ಅತ್ಯುತ್ತಮ ನಿರ್ದೇಶನ ಫಾದರ್ಲ್ಯಾಂಡ್ ಅಂತ, ಪಾಮ್ ಡಿ ಓರ್ ಚಿತ್ರ ಪ್ಯಾರಲಿಸ್. ಇದನ್ನು ಕೇಳಿದೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಪಾಮ್ ಡಿ ಓರ್ ಪ್ರಶಸ್ತಿ ಫೋರ್ಡ್ ಚಿತ್ರ ಯಾವ ದೇಶದಂತ ಕೇಳ್ಬೋದು. ಅದರದ್ದು
ಯಾವ ದೇಶದ್ದು ಮತ್ತು ಯಾವ ಚಿತ್ರಕ್ಕೆ ಅಂತ ಕೇಳ್ಬೋದು ಇದರಲ್ಲಿ. ಇದು ಕ್ಯಾನೆಸ್ ಚಲನಚಿತ್ರೋತ್ಸವ ಫ್ರಾನ್ಸ್ ದೇಶ ನಡೆದುಕೊಡ್ತೈತಿ, ಆಯಿತಾ. ಇಲ್ಲಿ ಏನಂದರೆ 79ನೇ ಕ್ಯಾನೆಸ್ ಚಲನಚಿತ್ರೋತ್ಸವದಲ್ಲಿ ಎಲಿಫೆಂಟ್ಸ್ ಇನ್ ದಿ ಫಾಗ್ ಆ್ಯಂಡ್ ಅನ್ಸರ್ಟನ್ ರಿಗಾರ್ಡ್ಸ್ ಎಂಬ ಚಲನಚಿತ್ರವು ಜೂರಿ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಚಲನಚಿತ್ರ ಇಲ್ಲಿ ಇದು ನಿರ್ದೇಶನ ಕೊಡ್ತಾರೆ. ಇಲ್ಲಿ ಚಲನಚಿತ್ರಕ್ಕೆ ಜೂರಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಇಷ್ಟೇ ನೆನಪಿಟ್ಕೊಳ್ಳಿ. ಜೂರಿ ಪ್ರಶಸ್ತಿಗೆ ಭಾಜನರಾದ ನೇಪಾಳಿ ಚಲನಚಿತ್ರ, ಇದರಲ್ಲಿ ಇದು ನೆನಪಿಟ್ಕೊಳ್ಳಿ. ಯಾಕಂದರೆ ಪಕ್ಕದ ದೇಶ ಅಲ್ವ ನೇಪಾಳ. ಆಮೇಲೆ ಕ್ಯಾನೆಸ್ ಪ್ರಶಸ್ತಿ ಪಡೆದ ಮೊದಲ ನೇಪಾಳಿ ಚಿತ್ರ ಎಂಬ ಗಳಿಕೆ ಪಡ್ತಾರೆ. ಇದು ಒಂದು ನೆನಪಿಟ್ಕೊಳ್ಳಿ, ಇದೊಂದು ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಕ್ಯಾನೆಸ್ ಚಲನಚಿತ್ರ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಒಂದಾಗಿದೆ. ವಾರ್ಷಿಕವಾಗಿ ಫ್ರಾನ್ಸ್ ಕ್ಯಾನೆಸ್ನಲ್ಲಿ ಆಯೋಜಿಸಲಾಗಿದೆ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಇದೆ. ಭಾರತೀಯ ಮೂವರು ವಿದ್ಯಾರ್ಥಿಗಳು 2020 ಜಾಗತಿಕ ಅರ್ತ್ ಪ್ರಶಸ್ತಿ, ಅರ್ಥ ಆಯ್ತಾ, ಯಾರ್ಯಾರು ನೀಡಿದ್ದಾರೆ ಅಂದರೆ 3 ವಿವಾನ್ ಚಾವರಿಯಾ, ಹರಿಯಾಣ ಅಗರ್ವಾಲ್ ಮತ್ತು ಅವೆನ್ ಮೆಹ್ತರ ಅವರಿಗೆ ಜಾಗತಿಕ ದಿ ಪ್ರಶಸ್ತಿಯನ್ನು ನೀಡಿ ಅರ್ತ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮೊದಲ ಬಾರಿಗೆ ಇದು ನೀಡಿದೆ ಅಂತ. ಏನು ಮಾಡಿದಾರಪ್ಪ ಅಂದರೆ ಇವರು ಈ ಪ್ಲಾಸ್ಟಿಕ್ನಲ್ಲಿರೋ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು, ಈ ಪ್ಲಾಸ್ಟಿಕ್ ಏನು ಎಲ್ಲ ಪ್ಲಾಸ್ಟಿಕ್ ಆಗಿರ್ತದಲ್ಲ ಅದರಲ್ಲಿರುವ ಹುಣಸೆ ಬೀಜ ಯೂಸ್ ಮಾಡಿಕೊಂಡು ಆ ಪ್ಲಾಸ್ಟಿಕ್ಕಲ್ಲಿರುವಂತಹ ಆ ಕಣಗಳನ್ನು ರಿಮೂವ್ ಮಾಡ್ತಾರೆ. ಪರಿಸರಕ್ಕೆ ಯಾವುದೋ ಒಂದು ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿರುತ್ತೆ, ಆಮೇಲೆ ಈಗ ಎಲ್ಲ BBMP ಎಲ್ಲ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಏನು ಪರಿಸರಕ್ಕೆ ಪ್ಲಾಸ್ಟಿಕ್ಕಿಂದ ಡೈರೆಕ್ಟ್ ಡಂಪ್ ಮಾಡಿದರೆ ನಾಶ ಆಗ್ತಿತ್ತಲ್ಲ, ಇವ್ರು ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಪ್ಲಾಸ್ಟಿಕ್ ಇದ್ದಂಗೆ ಅದನ್ನು ಪ್ಲಾಸ್ಟಿಕ್ನ ನೀಟಾಗಿ ರಿಮೂವ್ ಮಾಡುವಂಥ ಒಂದು ತಂತ್ರ ಕಂಡುಹಿಡಿದಿದ್ದಾರೆ. ಪರಿಸರಕ್ಕೆ ಆಗುತ್ತಿರುವ ಅದಕ್ಕೋಸ್ಕರ ಪ್ಲಾಸ್ಟಿಕ್ನ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳನ್ನು ಹುಣಸೆ ಬೀಜ ಬಳಸಿ ನೀರಿನಿಂದ ಬೇರ್ಪಡಿಸುವ ತಂತ್ರಜ್ಞಾನ ಸಂಶೋಧಿಸಿದ್ದಾರೆ. ಇಷ್ಟೇ. ಯಾರಿಗೆ ನೀಡ್ತಾರೆ? ಪರಿಸರಕ್ಕೆ ಆಗುತ್ತಿರುವ ತೊಂದರೆಗಳನ್ನು ಪರಿಶೀಲಿಸಲು ಮತ್ತು ಸುಸ್ಥಿರತೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಾರಲ್ಲ, ಸುಸ್ಥಿರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು 13 ರಿಂದ 19 ವರ್ಷದವರು ಮಾತ್ರ ಕೊಡ್ತಾರೆ. ಡಿ.ಆರ್ ಪ್ರಶಸ್ತಿ ನೀಡಲಾಗುತ್ತದೆ. ಪ್ರಾದೇಶಿಕ, ಆಯಿತಾ, ಇಷ್ಟೇ. ಯಾರು ಡಿ.ಆರ್ ಪ್ರಶಸ್ತಿ ದೇರ್ ಇಸ್ ಚಾನ್ಸಸ್ ಕ್ವಶನ್ ಕೇಳೋದು ಇದೆ. ಅದೇ ಪ್ಲಾಸ್ಟಿಕ್ ಅಂತ ಬಗ್ಗೆ ಅಷ್ಟೇ ಕೇಳಿದರೆ. ಮಲೇಷ್ಯಾ ದೇಶ ನೀಡುವ ಅಂತಾರಾಷ್ಟ್ರೀಯ ಮಟ್ಟದ ಗೋಲ್ಡನ್ ಗ್ಲೋಬ್ ಟೈಗರ್ಸ್ ಅವಾರ್ಡ್ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನೀಡುವ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಮೊಬಿಲಿಟಿ ಪ್ರಶಸ್ತಿಗೆ ಇದು ಸಪ್ರೇಟು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ, ರಾಷ್ಟ್ರೀಯ ಮಟ್ಟದಲ್ಲಿ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಮೊಬಿಲಿಟಿ ಪ್ರಶಸ್ತಿಗೆ KSRTC, ನಮ್ಮ ಹೆಮ್ಮೆಯ KSRTC ಆಯ್ಕೆ ಆಗಿದೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಕರ್ನಾಟಕ ಓಪನ್ ATP ಚಾಲೆಂಜರ್ಸ್ ಟೆನ್ನಿಸ್ ಟೂರ್ನಿ ಡಬಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆದ ನಿಖಿ ಸಾಂಕೇತ್. ಕರ್ನಾಟಕ ಓಪನ್ ATP ಚಾಲೆಂಜ್ ಟೆನ್ನಿಸ್ ಟೂರ್ನಿ ಕರ್ನಾಟಕ ಐತಲ್ಲ, SM ಕೃಷ್ಣ ಟೆನ್ನಿಸ್ ಸ್ಟೇಡಿಯಂನಲ್ಲಿ ನಡೆದ ಟೂರ್ನಿಯ ಸಿಂಗಲ್ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತ ಅಮೇರಿಕನ್ನ ಕೀಗನ್ ಸ್ಮಿತ್, ಇದು ಒಂದು ಓಪನ್ ATP ಚಾಲೆಂಜ್ ಆಯ್ತಲ್ಲ, ಇದರಲ್ಲಿ ಕೀಗನ್ ಸ್ಮಿತ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರಂತೆ. ಪುರುಷರ ಡಬಲ್ಸಲ್ಲಿ ನಿಖಿ ಪೂನಾಚ ಮತ್ತು ಸಾಂಕೇತ್ ಮೈನೇನಿ ಚಾಂಪಿಯನ್ ಆದರು. ಅರ್ಥ ಆಯ್ತಾ? ಏನು ಕೇಳಾಗ್ತಿದೆ? ಕರ್ನಾಟಕ ಓಪನಲ್ಲಿ ಸಿಂಗಲ್ಸಲ್ಲಿ ಕೀಗನ್ ಸ್ಮಿತ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ, ಡಬಲ್ಸಲ್ಲಿ ನಿಖಿ ಪೂನಾಚ ಮತ್ತು ಸಾಂಕೇತ್ ಮೈನೇನಿ ಚಾಂಪಿಯನ್ ಆದರು. ಅಷ್ಟೇ, ಇದರಲ್ಲಿ ಏನೋ ತಲೆ ಕೆಡಿಸ್ಕೊಳ್ಳೋಣ. ಆಮೇಲೆ ಇಂಗ್ಲೆಂಡ್ರ ಪುರುಷ ಟೆಸ್ಟ್ ಕ್ರಿಕೆಟ್ ತಂಡಕ್ಕೆ ಮಹಿಳಾ ಫೀಲ್ಡ್ ಕೋಚ್ ಆಗಿ ಸಾರಾ ಟೇಲರ್, ಹಿರಿಯ ಪುರುಷರ ಅಂತಾರಾಷ್ಟ್ರೀಯ ತಂಡಕ್ಕೆ ಕೋಚ್ ಆದ ಮೊದಲ ಮಹಿಳೆ. ದೇರ್ ಇಸ್ ಎ ಚಾನ್ಸಸ್ ಬಟ್ ಲೆಸ್ ಚಾನ್ಸಸ್ ಇದೆ. ಇದು ಇಂಪಾರ್ಟೆಂಟ್ ಆಗಿದೆ ಕರ್ನಾಟಕದವರು ಅಂತ. ಸಾತ್ವಿಕ್ ಚಿಗಾರನ್ನರ ಪ್ರಶಸ್ತಿ ಥೈಲ್ಯಾಂಡ್ ಓಪನ್ ಅಂತ ನಡೀತೈತಲ್ಲ, ಅಮೇರಿಕ ಓಪನ್ ಅದೇ ಥರ ಒಂದು ಥೈಲ್ಯಾಂಡ್ ಓಪನ್ ಅಂತ ನಡೀತೈತಿ. ಥೈಲ್ಯಾಂಡ್ ಓಪನ್ ಸೂಪರ್ 100. ಇದರಲ್ಲಿ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಡೇನಿಯಲ್ ಮಾರ್ಟಿನ್ ಲಿಯೋರುಲಿ ಕರ್ನಾಡ್ ಅವರು ಪ್ರಶಸ್ತಿಯನ್ನು ಕಟ್ಕೊತಾರೆ. ಅಂದರೆ ಫಸ್ಟ್ ಇವರು, ರನ್ನರ್ ಅಪ್ ಸೆಕೆಂಡು ಭಾರತದ ಸ್ಟಾರ್ ಜೋಡಿ ಸಾತ್ವಿಕ್, ಸಾಯಿರಾಜ್ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಸಾತ್ವಿಕ್ ಅಂತ ಅಷ್ಟೇ ಉಳಿದಿರಲ್ಲ, ಸಾತ್ವಿಕ್ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡಲ್ಲಿ ಸೆಕೆಂಡ್ ರನ್ನರ್ ಅಪ್. ಇಟಾಲಿಯನ್ ಓಪನ್ ಕಿರೀಟ ಜಾನಿಕ್ ಸಿನ್ನರ್ ವಿನ್ಸ್ ಇಟಾಲಿಯನ್ ಓಪನ್ ಟೈಟಲ್. ಇಟಾಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಫೈನಲ್ ನಾರ್ವೆಯ ಕ್ಯಾಸ್ಟರ್ ರೂಡ್ ಅವರನ್ನು ಸೋಲಿಸಿ ದಾಖಲೆ ಸತ್ತ 6ನೇ ಮಾಸ್ಟರ್ಸ್ ಅಂತ ಕಂಟಿನ್ಯೂ ಆಗಿ ಮುಡಿಗೇರಿಸಿಕೊಂಡರು. ಅರ್ಥ ಆಯ್ತಾ? ಇವರು ಆಂಡ್ರಿಯಾನ್ ಪೋನಾಕ್ ನಂತರ ಈ ಕಿರೀಟ ಗೆದ್ದ ಇಟಲಿಯ ಮೊದಲ ಆಟಗಾರ. ಇಟಾಲಿಯನ್ ಓಪನ್ ಯಾರು ಗೆದ್ದರು? ಸಿನ್ನರ್. ಕಂಟಿನ್ಯೂ ಆಗಿ 6 ಮಾಸ್ಟರ್ ಗೆದ್ದಿದ್ದಾನೆ ಸಿನ್ನರ್, ನೆನ್ಪಿಟ್ಟಾರೆ. ಇಟಾಲಿಯನ್ ಓಪನ್ ಸಿನ್ನರ್ ಅಷ್ಟೇ. ನಾರ್ವೆ ಚೆಸ್ 2000 ವೆರಿ ಇಂಪಾರ್ಟೆಂಟಾ. ಭಾರತದ ಪ್ರಜ್ಞಾನಂದ ಯಾವ ರಾಜ್ಯಪ್ಪ? ತಮಿಳುನಾಡು. 2026 ನಾರ್ವೆ ಚೆಸ್ ಪಂದ್ಯಾವಳಿಯನ್ನು ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ. ವಿನ್ಸೆಂಟ್ ಕಿಮ್ಮರ್ ಅವರನ್ನು ಸೋಲಿಸಿ. ಯಾರನ್ನ? ವಿನ್ಸೆಂಟ್ ಕಿಮ್ಮರ್ ಅವರು ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್, ಏನು ಚೆಸ್ನ ದೈತ್ಯ ಅಂತ ಕರಿತಿರ್ತಾರೆ, ಅವನ್ನೇ ಸೋಲಿಸಿದ್ದಾರೆ. ಅವ್ರನ್ನ ಸೋಲಿಸಿ ನಾರ್ವೆ ಚೆಸ್ ಪಂದ್ಯಾವಳಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು? ಪ್ರಜ್ಞಾನ್. ಇಂಪಾರ್ಟೆಂಟ್. ಪಾಕ್ ಜಲಸಂಧಿ ಎಲ್ಲಿದೆ? ಭಾರತ ಮತ್ತು ಪಾಕ್ ಜಲಸಂಧಿ ಪಾಕ್ ಮಧ್ಯೆ ಇದೆಯಾ? ಅಲ್ಲ. ಈ ಮ್ಯಾಪ್ ಇದೆಯಲ್ಲ, ನಮ್ಮ ಮ್ಯಾಪು ಇಲ್ಲಿ
ಇಲ್ಲಿ ಶ್ರೀಲಂಕಾ ಇದೆಯಲ್ಲ ಇಲ್ಲಿದೆ. ಸೊ ದಟ್ ಭಾರತ ಮತ್ತು ಶ್ರೀಲಂಕಾ ಪಾಕ್ ಜಲಸಂಧಿ ದಾಟಿದ ಕಿರಿಯ ಈಜುಗಾರ ಇಶಾಂಕ್ ಸಿಂಗ್. ದೇರ್ ಇಸ್ ಎ ಚಾನ್ಸಸ್ ಬಟ್ ಕೇಳದೇ ಇಲ್ಲ. ನ್ಯೂಕ್ಲಿಯರ್ ಫ್ಯೂಷನ್ ಜಲಜನಕ ಬಾಂಬ್ನಲ್ಲಿ ಬಾಂಬ್ ತಯಾರಿಕೆ ಟೈಮಲ್ಲಿ ಇದನ್ನು ಬೈಜಿಕ ಸಮ್ಮಿಲನ. ಸಿಂಪಲ್ಲಾಗಿ ಸಮ್ಮಿಲನ ಅಂದರೆ ಏನು ಕಂಡ್ರೆ ಒಂದು ಚಿಕ್ಕದು ಅಣುಗಣಗಣ ಇದು ಏನಿರ್ತಾರೆ ಚಿಕ್ಕ ಸೇರ್ಕೊಂಡು ಒಂದು ಉಂಡೆ ಮಾಡ್ತಿರ್ತಿರಲ್ಲ, ಅದು ಉಂಡೆ ಮಾಡ್ತಿರ್ತಾರಲ್ಲ ರವೆ ಉಂಡಿನ, ಮೊದಲೆಲ್ಲ ಕಣ ಇರ್ತದಲ್ಲ ಸಕ್ಕರೆ ರವೆ ಎಲ್ಲ ಅದನ್ನು ಕೂಡಿಸ್ತಾರಲ್ಲ, ಅದು ಬೈಜಿಕ ಸಮ್ಮಿಲನ. ಹಿಂಗೆ ಕುಡ್ಕೊಂತ ಹೋಗುತ್ತೆ. ಅನಿಯಂತ್ರಿತ ಬೈಜಿಕ ವಿಧಾನ ನ್ಯೂಕ್ಲಿಯರ್ ಫ್ಯೂಷನ್ ಅಣುಬಾಂಬು ಅದೇನೆಂದರೆ ಬಿದ್ದ ತಕ್ಷಣನ ಅದು ಯುರೇನಿಯಮ್ ಅಂತ ಎಕ್ಸಾಂಪಲ್ ಕೊಡ್ಬೋದು. ಇದಕ್ಕೆ 235 ಅದು ಬಿದ್ದ ತಕ್ಷಣವೇ ಅಣುಬಾಂಬ್ ಪರಮಾಣು ಬಿದ್ದ ತಕ್ಷಣವೇ ಎಕ್ಸ್ಪ್ಲೋಸಿವ್ ಆಗಿ ಸ್ಫೋಟ ಆಗಿಬಿಡುತ್ತೆ. ರಾಸಾಯನಿಕಗಳೆಲ್ಲ ಹೌದು ಅಲ್ಲಿ ಸರ್ವನಾಶ ಮಾಡಿಬಿಡುತ್ತೆ. ಹಿರೋಶಿಮಾ ನಾಗಸಾಕಿ ಮೇಲೆ ಅಮೇರಿಕದ ನನ್ನ ಮಕ್ಕಳು ಬಾಂಬ್ ಹಾಕ್ತಾರಲ್ಲ, ಅಲ್ಲೇನಾಗುತ್ತಪ್ಪ ಅಂದರೆ ಇವತ್ತಿಗೆ ಅಲ್ಲಿ ಹುಟ್ಟೋ ಮಕ್ಕಳುಗಳು ಗಿಡ್ಡ ಹುಡ್ತಿರ್ತಾರೆ. ಅದೇ ಕಾರಣ ಹಿರೋಶಿಮಾನ ಅಲ್ಲೇನೋ ಅದರಿಂದ ಹೊರಗಡೆ ಬಂದವಲ್ಲ ಈ ಯುರೇನಿಯಮ್ ಅದೇ ಆಗಿರಲಿಲ್ಲ ವಿದಳನ. ಯುರೇನಿಯಮ್ಗೆ ಇದಕ್ಕೆ ಯುರೇನಿಯಮ್ ಅಂತ ಎಕ್ಸಾಂಪಲ್ ಕೊಟ್ಟುಕೊಳ್ಳಿ. ಇದಕ್ಕೆ ಜಲಜನಕ ಆಲ್ರೆಡಿ ಇದಿಲ್ಲ ಹೈಡ್ರೋಜನ್. ಸೊ ಅದು ಬಿದ್ದ ತಕ್ಷಣ ಎಕ್ಸ್ಪ್ಲೋಸಿವನ್ನು ಸೃಷ್ಟಿ ಮಾಡಿಬಿಡುತ್ತೆ ಇದು ಅಣುಬಾಂಬ್. ಇದು ವಿದಳನ ಕ್ರಿಯೇಟ್ ಮಾಡಿಬಿಡುತ್ತೆ ನ್ಯೂಕ್ಲಿಯರ್ ಫ್ಯೂಷನ್. ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಸಿಂಪಲ್. ರಾಷ್ಟ್ರೀಯ ಅಥ್ಲೆಟಿಕ್ ಫೆಡರೇಷನ್ ರಾಷ್ಟ್ರೀಯ ದಾಖಲೆ ಬರೆದ ಗುರ್ವಿಂದರ್ ಸಿಂಗ್. ಇನ್ಸ್ಟಾಗ್ರಾಮಲ್ಲಿರೋ ದೊಡ್ಡದಾಗಿ ನೋಡಿರ್ತೀರ ನೀವು. ಎಲ್ಲಿ 29ನೇ ರಾಷ್ಟ್ರೀಯ ಹಿರಿಯರ ಅಥ್ಲೆಟಿಕ್ ಫೆಡರೇಷನ್ ಸ್ಪರ್ಧೆ ನಡೀತು. ಅಲ್ಲೇನಾಗುತ್ತೆ 29ನೇ ರಾಷ್ಟ್ರೀಯ ಹಿರಿಯರ ಅಥ್ಲೆಟಿಕ್ ಫೆಡರೇಷನ್ ಸ್ಪರ್ಧೆ 2026 ಎಲ್ಲಿ ನಡೀತಪ್ಪ? ಜಾರ್ಖಂಡ್ನ ರಾಂಚಿಯಲ್ಲಿ ನಡೀತು. ಬಿರ್ಸಾ ಮುಂಡೆ ಸ್ಟೇಡಿಯಂ ಅದರ ಹೆಸರು. ಸೊ ಇಲ್ಲೇನಾಯ್ತು ಅಂದರೆ ಪಂಜಾಬಿನಲ್ಲಿರುವಂಥ ಗುರ್ವಿಂದರ್ ಸಿಂಗ್ ಅವರು ಅವ್ರ ದಾಖಲೆನೇ ಅವ್ರು ಮುರ್ಕೊಂಡ್ರು. ತಮ್ಮ ಹಿಂದಿನ ವ್ಯಕ್ತಿಗೆ 19,000 10.6 ಸೆಕೆಂಡ್ಗಳನ್ನು ಸುಧಾರಿಸಿಕೊಂಡು ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಅರ್ಹತಾ ಅಂಕವಾದ 10.6 ಸೆಕೆಂಡ್ಗಳು ದಾಟಿದ್ದಾರೆ. ಅಂದರೆ ಇವರು 100 ಮೀಟರ್ದಲ್ಲಿ 10.09 ಸೆಕೆಂಡ್ಸಲ್ಲಿ ರೀಚ್ ಆಗ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಾಮನ್ವೆಲ್ತ್ ಬರೆದವ್ರು ನೆಕ್ಸ್ಟು 4 ಇಯರ್ಸ್ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಅರ್ಹ ಆಗಬೇಕಂದ್ರೆ 100 ಮೀಟರ್ನ 10.16 ಸೆಕೆಂಡಲ್ಲಿ ದಾಟಬೇಕಾಗಿತ್ತು. ಇವರು ಅದನ್ನು ದಾಟಿದ್ರು. ಅದನ್ನು ಕಾಮನ್ವೆಲ್ತ್ಗೆ ಇವ್ರದ್ದು ವ್ಯಾಲಿಡಿಟಿ ಪಡ್ಕೊಂಡ್ರು, ಅಂದರೆ ಎಲಿಜಿಬಿಲಿಟಿ ಪಡ್ಕೊಂಡ್ರು. ಸೊ ಮುಗೀತಾ? ಇಂಪಾರ್ಟೆಂಟ್ ಅದು. ಸೆಕೆಂಡು ತರ್ಡು ನಿಮೇಶ್ ಪ್ರಣವ್ ಅಷ್ಟೇ ನೆನಪಿಟ್ಕೊಳ್ಳಿ. ಈ ಸೆಕೆಂಡ್ಸ್ ನೆನಪಿಟ್ಕೊಳ್ಳಿ. ಕೆದವ್ರು ಕೇಳೋದೇ ಅಕ್ಯುರೇಟ್ 10.09. ಆಮೇಲೆ ಕಾಮನ್ವೆಲ್ತ್ಗೆ ಎಷ್ಟು ಬೇಕು? 10.16. ಪುರುಷರ 4 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ವಿಶಾಲ್ ಟಿಕೆನ್ ಅವರು ಇದು ಚಿನ್ನದ ಪದಕ ಗೆದ್ದಿದ್ದಾರಂತೆ. ಇವರು ಕಾಮನ್ವೆಲ್ತ್ಗೆ ಸೇರಿಸಲಿಲ್ಲ. ನೋಡಿ ಸೆಕೆಂಡ್ಸ್ ಇಂಪಾರ್ಟೆಂಟ್ ಅಂತ ಡೈಲಿ 1 hour ಟೈಮ್ ವೇಸ್ಟ್ ಮಾಡ್ತೀವಿ. 44.96 ಸೆಕೆಂಡ್ಗಳಲ್ಲಿ ಕೇವಲ 0.02 ಸೆಕೆಂಡ್ಗಳಿಂದ ತಪ್ಪಿಸಿಕೊಂಡ್ರು. ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಹೋಗೋದು ಇವರು 44.96 ಸೆಕೆಂಡ್ಸ್ಗಳನ್ನು ಕೇವಲ 0.02 ಅಂದರೆ 44.98 ರೀಚ್ ಆದರೂ. ಬೇಕಾಗಿದ್ದು ಕಾಮನ್ವೆಲ್ತ್ಗೆ 96. ಇದನ್ನು ಚಿನ್ನದ ಪದಕ 400 ಮೀಟ್ರು ಈ ಸೆಕೆಂಡ್ಸಲ್ಲಿ ಕವರ್ ಮಾಡವ್ರೆ. ಇದಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟೇ. ಏಷ್ಯನ್ ರಿಲೇ ಕೂಟ ಅಂತ ಇದೆ ಅಂತೆ. ಅಂದರೆ ಏಷ್ಯನ್ ಕಾಂಟಿನೆಂಟಲ್ಲಿರುವ ಎಲ್ಲ 24 ದೇಶಗಳ ಭಾಗವಹಿಸ್ತವೆ ಅಂತ. ಎಲ್ಲಿ ನಡೀತಿದೆ? ಚಂಡೀಗಢದಲ್ಲಿ ನಡೀತದೆ ಅಷ್ಟೇ. ಇಂಡಿಯಾ ಟು ಹಾಸ್ಟ್ ಏಷ್ಯನ್ ರಿಲೇ 2027 ವೇರ್ ಚಂಡೀಗಢ. ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಭುವನೇಶ್ವರ. ಟೀಮ್ ಇಂಡಿಯಾಗೆ ಸಾಯಿರಾಜ್ ಸ್ಪಿನ್ ಕೋಚಾಗಿ ನೇಮಕ ಆಗಿರುತ್ತೆ ನೋಡಪ್ಪ. ಭಾರತ ಮೊದಲ ಸಂಶೋಧನಾ ಪರಮಾಣು ಕ್ರಿಯೆಕಿರಿ ಅಪ್ಸರ ಕ್ರಿಯಾಕಾರಿ ಅಟಮಿಕ್ ರಿಯಾಕ್ಟರ್ಸ್. 1956ರಲ್ಲಿ ಮುಂಬೈನ ಟಾಮ್ ಎಲಿಯಟ್ ಮಾಂಬಾ ಅನುಸಂಧಾನ ಕೇಂದ್ರದ ಅಭಿವೃದ್ಧಿಪಡಿಸಿದವರು. ನಂತರ ಸಿರಸ್ ಪೂರ್ಣಿಮಾ 1, 2, 3 ಕಾಮಿನಿ ಧ್ರುವಜರಿನ ಇವರೇ ಅಭಿವೃದ್ಧಿ ಮಾಡ್ತಾರೆ. ಯಾರು? ಮುಂಬೈನ ಟಾಮ್ ಎಲಿಯಟ್ ಬಾಬಾ. ನೆಕ್ಸ್ಟ್ 8ನೇ ಭಾರತೀಯ ತೆರೆದ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್. 8ನೇ ಭಾರತೀಯ ತೆರೆದ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪು ಎಲ್ಲಿ ನಡೆದಿದ್ದು? ಕಂಠೀರವ ಸ್ಟೇಡಿಯಮಲ್ಲಿ. ಕ್ರೀಡಾಕೂಟದ ವಿಶ್ವ ಪ್ಯಾರಾ ಅಥ್ಲೆಟಿಕ್ನ ಅನುಮೋದನೆ ಪಡೆದುಕೊಂಡಿದೆ. ಇದು ಕ್ರೀಡಾಕೂಟದ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದರು ಸುಮಿತ್ ಅಂಟಿಲ್ ಅಂತ. ಅದಾದ ನಂತರ ಇಲ್ಲಿ ನೋಡಪ್ಪ, 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿ ದಾಖಲೆ ನಿರ್ಮಿಸಿದ ನೇಪಾಳದ ಖ್ಯಾತ ಪರ್ವತಾರೋಹಿ ರೀಟಾ ಶೆರ್ಪಾ. ರೀಟಾ ಶೆರ್ಪಾ ಅಂದ್ಬಿಟ್ರೆ ನಾಗಾಲ್ಯಾಂಡು ಸೌತ್ ಈಸ್ಟ್ ಸ್ಟೇಟ್ ಅಂದ್ಕೊಂಡ್ಬಿಟ್ಟಿದ್ದೀರಾ. ಇವರು ನೇಪಾಳದವರು. 8,848 ಪಾಯಿಂಟ್ ಸಮಥಿಂಗ್ ನಾವು ಓದಬೇಕಾದ್ರೆ ಇವಾಗಿನ ಅದು 8,849 ಆಗಿದೆ. ಮೌಂಟ್ ಎವರೆಸ್ಟ್ ಭಾರತದ ಜಗತ್ತಿನ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟು.
ಭಾರತದ್ದು ಯಾವುದಿದೆ ಅಂದರೆ ಥರ್ಡ್ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್, ಅದು ಥರ್ಡ್ ಹೈಯೆಸ್ಟ್ ಕಾಂಚನಗಂಗಾ ಅಂತ ಇದೆ, ನೆನ್ಪಿಟ್ಗಳು. ನೆಕ್ಸ್ಟು ಇದೆಲ್ಲ ಕೇಳಲ್ಲ. ಅಮೇರಿಕದ ರಾಷ್ಟ್ರೀಯ ಗುಪ್ತಚರ ಸಂಸ್ಥೆ ಯಾವುದು ಅಂದರೆ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸಿ. ಹೊತ್ತಿಗೆ ಭಾರತೀಯ ಮೂಲದ ತುಳಸಿ ಗಬ್ಬಾರ್ಡ್ ರಾಜೀನಾಮೆ ಘೋಷಿಸಿದ್ದಾರೆ. ನೋ, ಬೇಡ. ಅಮೇರಿಕ ಗುಪ್ತಚರ ಸಂಸ್ಥೆ ಕಟ್ಟಡವನ್ನು ಪೆಂಟಗಾನ್ ಒಂದೊಂದು ಟೈಮ್ ತಿಳಿಸಿ ಚಾನ್ಸಸ್ ಕೇಳೋ ಸಾಧ್ಯತೆ ಇದೆ. ಇದೆಲ್ಲಿದೆ? ವಾಷಿಂಗ್ಟನ್ ಡಿ.ಸಿ.ಯಲ್ಲಿದೆ. ಜಾರ್ಜ್ ಬೆರ್ಗಸ್ಟಮ್ ಎಂಬ ವಾಸ್ತುಶಿಲ್ಪಿ ಅಭಿವೃದ್ಧಿಪಡಿಸ್ತಾರೆ. ಇದನ್ನು ಕೇಳೋದಿಲ್ಲ. ಬಟ್ ಅಮೇರಿಕದ ಗುಪ್ತಚರ ಸಂಸ್ಥೆ ಕಟ್ಟಡದ ಏನಂತ ಕರೀತಾರೆ? ಪೆಂಟಗಾನ್. ಒಂದು ಸತಿ ಯಾವಾಗಲೂ ಕೇಳಿದ್ದೆ ಇದನ್ನು ಕ್ವಶನ್. ಅಂದರೆ CR ಎಕ್ಸಾಮ್ಸಲ್ಲಿ ಏನಕ್ಕೆ ಕೇಳಿದೆ ಅನ್ಸುತ್ತೆ, ಒಂದು ಸರಿ ನೋಡ್ಕೊಳ್ಳಿ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದ ಭಾರತದ ಮೊದಲ ಶೂಟರ್ ರಣಧೀರ್ ಸಿಂಗ್ ನಿಧನ. ಚಿನ್ನ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ವಿಕಿರಣ ಸಮಸ್ಥಾನಿಗಳಾದ ರೇಡಿಯೋ ಇಂಗಾಲ C14 ಪಳಿಯುಳಿಕೆ ವಯಸ್ಸು ಅಂದರೆ ಪಳಿಯುಳಿಕೆಗಳ ವಯಸ್ಸನ್ನು ಪತ್ತೆ ಹಚ್ಚಲು ಯಾವ ವಿಕಿರಣವನ್ನು ಬಳಸುತ್ತಾರೆ? ರೇಡಿಯೋ ಕಾರ್ಬನ್. C4 ಅಂದರೆ ರೇಡಿಯೋ ಇಂಗಾಲವನ್ನು ಬಳಸುತ್ತಾರೆ. ಒಂದು ಕ್ವಶನ್ ಮುಗೀತು. ಕ್ಯಾನ್ಸರ್ ಗುಣಪಡಿಸಲು ಯಾವ ಧಾತು ಬಳಸ್ತಾ ಇರ್ತಾರೆ ಅಂದರೆ ಕೋಬಾಲ್ಟ್. ಥೈರಾಯ್ಡ್ ಕ್ಯಾನ್ಸರ್ ಪತ್ತೆ ಹಚ್ಚಲು ರೇಡಿಯೋ ಅಯೋಡಿನನ್ನು ಬಳಸ್ತಾರೆ. 3 ಕ್ವಶನ್ಸ್ ಇಲ್ಲೇ ಬಂತಲ್ಲ, 3 ಕ್ವಶನ್ಸ್ ಮಾಹಿತಿಗ. ಆಯಿತಾ. ಮೊದಲ ಸ್ವದೇಶಿ ಸೆಮಿ ಹೈಸ್ಪೀಡ್ ರೈಲು ಯೋಜನೆ ಕೇಂದ್ರ ಸರ್ಕಾರದ ಅನುಮೋದನೆ ಸಿಕ್ಕಿದೆ. ಸೆಂಟರ್ ಆಫ್ರೋಸ್ ಇಂಡಿಯಾಸ್ ಫಸ್ಟ್ ಸೆಮಿ ಹೈ ರೈಲ್ ಪ್ರಾಜೆಕ್ಟ್. ಇದ್ರ ಬಗ್ಗೆ ಕ್ವಶನ್ ಕೇಳಲ್ಲ. ದೇಶದ ಮೊದಲ ಹೈಸ್ಪೀಡ್ ರೈಲು ಯೋಜನೆ ಜಾರಿಗೆ ನೀಡಿದೆಯಂತೆ, ಇನ್ನು ಎಲ್ಲಿ ಅಂತ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಅದು ಆತ್ಮನಿರ್ಭರ ಭಾರತದಲ್ಲಿ ಭಾರತೀಯರೇ ರೆಡಿ ಮಾಡ್ತಿದ್ದಾರಂತೆ. ಇದು ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಗುಜರಾತ್ನ ಅಹಮದಾಬಾದ್ ಇಂದ ಧೋಲಾರವರೆಗೂ. ಹೇಗೆ ಈಗ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಡೆವಲಪ್ ಆಗ್ತಾ ಇರುತ್ತೆ, ಅದೇ ರೀತಿ ಇಂಡಿಯಾದಲ್ಲಿ PM ಅವರಲ್ಲಿರೋದ್ರಿಂದ ಗುಜರಾತ್ ಜಾಸ್ತಿ ನಾರ್ತಲ್ಲಿ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಅಡಿಯಲ್ಲಿ ಸಿದ್ಧವಾಗಿರುವ ಈ ಯೋಜನೆ. ನೆಕ್ಸ್ಟು, ದೇಶದ ಮೊದಲ ಸಂಪೂರ್ಣ ಜಲಜನಕ ರೈಲು ಫಸ್ಟ್ ಹೈಡ್ರೋಜನ್ ಟ್ರೈನ್ ಟು ಸ್ಟಾರ್ಟ್ ಆಪರೇಷನ್ ಬಿಟ್ವೀನ್ ಜಿಂದ್ ಆ್ಯಂಡ್ ಸೋನೆಪತ್. ದೇರ್ ಇಸ್ ಎ ಚಾನ್ಸಸ್. ಉತ್ತರ ರೈಲ್ವೆ ವಲಯದಿಂದ ವ್ಯಾಪ್ತಿಯ ಹರಿಯಾಣ ಜಿಂದ ಸೋನೆಪತ್ ನಡುವೆ ಸಂಚರಿಸಲಿದೆ. ಓಕೆ, ಇದು ನೋಡ್ಕೊಳ್ಳಿ. ಇದು ಒಂದು ಕ್ವಶನ್. ರೇಡಿಯೋ ಆರ್ಸೆನಿಕ್ ಘಟಕಗಳನ್ನು ಪತ್ತೆ ಮಾಡಲು ಬಾಡಿಯಲ್ಲಿ ಈ ರೇಡಿಯೋ ಯುರೇನಿಯಂ 238 ಭೂಮಿ ವಯಸ್ಸನ್ನು ಪತ್ತೆ ಹಚ್ಚಲು. ರೇಡಿಯೋ ಯುರೇನಿಯಂ 238 ಇದು ಭೂಮಿ ವಯಸ್ಸನ್ನು ಪತ್ತೆ ಹಚ್ಚಲು ಬಳಸ್ತಾರಂತೆ. ರೇಡಿಯೋ ಸೋಡಿಯಮನ್ನು ಮಾನವ ದೇಹದಲ್ಲಿ ರಕ್ತ ಚಲಿಸುವ ವೇಗವನ್ನು. ಇವೇನಿದೆಯಲ್ಲ PYQ ಸಪ ಅಂದರೆ ಈ ಹಿಂದೆ ಪೊಲೀಸ್ ಎಕ್ಸಾಮಲ್ಲಿ ಕೇಳಿದ್ದಾನೆ. KA ಕನೆಕ್ಟ್ ಆ್ಯಪ್ ಬಿಡುಗಡೆ. ನೋಡ್ರಪ್ಪ, ನಿಮ್ಮ KA ಪ್ರೀತಿಯ KA ಕನೆಕ್ಟ್ ಆ್ಯಪ್ ಬಿಡುಗಡೆ ಮಾಡುತ್ತೆ ಅಂತ. ಅಂದರೆ ಇವ್ರಿಗಿದು ಏನಪ್ಪ ಅಂದರೆ CET ಕೌನ್ಸಿಲಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ ಹುಡುಗರಿಗೆ, ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿದ್ದು ವಿವಿಧ ವೃತ್ತಿ ಶಿಕ್ಷಣ ಪ್ರವೇಶಕ್ಕೆ. ನೀಟ್ ಮತ್ತು CET ಅರ್ಥ ಮಟ್ಟದಲ್ಲಿ ಸ್ಥಾನ ಪಡೆಯಲು ವಿದ್ಯಾರ್ಥಿಗಳಿಗೆ ಆದ್ಯತೆ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳಲು ಕನೆಕ್ಟ್ ಸ್ಥಾಪನೆ ಮಾಡಿದ್ದಾರೆ ಅಷ್ಟೇ. ಉಳಿಮೆ ಯಂತ್ರ ಬುಕ್ಕಿಂಗ್ ನಮ್ಮ ನೇಗಿಲು. ಈಗ ಸ್ವಿಗ್ಗಿ ಝೊಮ್ಯಾಟೊ ಹೇಗಿತ್ತು ಊಟ ತಂದು ಕೊಡ್ತಾವೆ ಮನೆ ಹತ್ರ, ಅದೇ ಥರ ಇವರು ಯಾರಪ್ಪ ಅವರು ಕ್ರಿಯೇಟಿವ್ ಸೊಲ್ಯೂಷನ್ ಅವರು ನಮ್ಮ ನೇಗಿಲು ಎಂಬ ವಿನೂತನ ಮೊಬೈಲ್ ಆ್ಯಪ್ ಇತ್ತು ತುಮಕೂರಲ್ಲಿ ಪರಿಚಯ ಮಾಡಿದೆ. ಇವ್ರ ಪ್ಲಾನ್ ಏನಿದೆ ಅಂದರೆ, ಈಗ ಸ್ವಿಗ್ಗಿ ಝೊಮ್ಯಾಟೊ ಅವರು ಯಾವುದೋ ಒಂದು ಹೋಟೆಲಲ್ಲಿರೋ ಫುಡ್ಡು ನಿಮ್ಮ ಮನೆ ತಂದು ಕೊಡ್ತಾರೆ, ಇಮಿಡಿಯೇಟಾಗಿ ವರ್ಕ್ ಮಾಡ್ತಾರೆ, ದುಡ್ಡು ತಿಂತಾರೆ. ಅದೇ ರೀತಿ ಇವರು ಮಾಡ್ತಾರೆ. ತಲೆ ಕೆಡಿಸ್ಕೊಂಡು ನೋಡ್ಬೇಕು ಹೋಗಬೇಡಿ, ಇದನ್ನು ಕೇಳಲ್ಲ. ಸೊ ನಿಮಗೇನಪ್ಪ ಅಂದರೆ ಹೊಲ ಏನಾದರೂ ಹೊಡೆಯುತ್ತಪ್ಪ ಅಂದರೆ ಟ್ಯಾಕ್ಟ್ರಿ ಇಕ್ಕಿರಬೇಕಾಗಿತ್ತು ಅಂದರೆ ಅಲ್ಲ ಅಣ್ಣ ತಮ್ಮ ಊರಾಗಳಿ ಅಮ್ಮ ಯಾರು ಇರ್ತಾರೆ ಅವ್ರನ್ನೇ ಕರ್ಕೊಳ್ಳಿ. ಇದನ್ನೆಲ್ಲ ಯೂಸ್ ಮಾಡಬೇಡಿ, ನಾಟ್ ಸಜೆಸ್ಟೇಬಲ್ ಎಕ್ಸಾಮ್ಗೂ ಜೀವನಕ್ಕೂ. ಆಯುಷ್ ಅನುದಾನ ಪೋರ್ಟಲ್ ಬಿಡುಗಡೆ. ಕೇಂದ್ರ ಆಯುಷ್ ರಾಜ್ಯ ಸಚಿವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರು ಆಯುಷ್ ಗ್ರಿಡ್ ಉಪಕ್ರಮದಡಿಯಲ್ಲಿ ಆಯುಷ್ ಅನುದಾನ ಪೋರ್ಟಲನ್ನು ಪ್ರಾರಂಭಿಸಿದ್ದಾರೆ. ಆಯುಷ್ ಅನುದಾನ್ ಪೋರ್ಟಲ್ ಲಾಂಚ್ ಟು ಎನ್ಹ್ಯಾನ್ಸ್ ಟ್ರಾನ್ಸ್ಪರೆನ್ಸಿಗೆಲ್ಲ ಸ್ಟಾರ್ಟ್ ಮಾಡಿದಾರಂತೆ. ಏನು ಇಂಪಾರ್ಟೆಂಟ್ ಏನಲ್ಲ. ಸೆಲ್ಸಿಯಸ್ ಮತ್ತು ಫ್ಯಾರೆನ್ಹೀಟ್ ಎರಡೂ ಸ್ಕೇಲಲ್ಲೂ ಒಂದೇ ಇರುವ ತಾಪಮಾನ ಅಂದರೆ ಸೆಲ್ಸಿಯಸ್ ಒಂದಿರುತ್ತೆ, ಫ್ಯಾರೆನ್ಹೀಟ್ ಇರುತ್ತೆ. ಎರಡೂ ಒಂದೇ ಆಗೋ ತಾಪಮಾನ ಯಾವುದು ಅಂದರೆ 40 ಡಿಗ್ರಿ PYQ ಕೇಳಿದ್ದ. PUC ಕ್ವಶನ್ ಪೇಪರ್ ನೋಡಿದ್ರೆ ಒಂದು 8-10 ಸತಿ ಕೇಳೋಣ. ಕೇಂದ್ರ ವಸತಿ ಮತ್ತು ನಗರ ಅಭಿವೃದ್ಧಿ ಸಚಿವಾಲಯದಿಂದ ಸ್ವಚ್ಛ ಮೊಬೈಲ್ ಆ್ಯಪ್ ಬಿಡುಗಡೆ. ವೆಸ್ಟ್ ಬೆಂಗಾಲ್ ಲಾಂಚಸ್ ಸ್ವಚ್ಛ ಆ್ಯಪ್. ನಾಗರಿಕರು ನಿಂತ ನೀರು, ಕಸ, ಒಳಚರಂಡಿ ಸಮಸ್ಯೆ ಅಂತ ಸ್ವೀಕರಿಸಿ 2 ಗಂಟೆಗಳಲ್ಲಿ ಸಮಸ್ಯೆ ಪರಿಹಾರದಾಗಿ. ದೇರ್ ಇಸ್ ಎ ಚಾನ್ಸಸ್ ಸ್ವಚ್ಛ ಮೊಬೈಲ್ ಆ್ಯಪ್ ಇಲ್ಲಿ ವೆಸ್ಟ್ ಬೆಂಗಾಲು ಕೇಂದ್ರ ವಸತಿ ನಗರ ಅಭಿವೃದ್ಧಿ ಸಚಿವಾಲಯದಿಂದ ಬಿಡುಗಡೆಯಾಗಿದೆ. ಹೂಡಿಕೆದಾರರ ಮೊಬೈಲ್ ಪೋರ್ಟಲ್ ಪ್ರಾರಂಭ. ಭಾರತದ ಸೆಮಿಕಂಡಕ್ಟರ್ ಮಿಷನ್ ಏನಿದೆಯಲ್ಲ
ಹೂಡಿಕೆದಾರರಿಗೆ ಆನ್ಲೈನ್ ಪೋರ್ಟಲ್ ಓಪನ್ ಮಾಡಿದೆ ಅಂತ ಇದು. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ISM ಇನ್ವೆಸ್ಟರ್ ಸಪೋರ್ಟ್ ಪೋರ್ಟಲ್ ಅದನ್ನಂದರೆ ಹೂಡಿಕೆದಾರರ ವಿಶ್ವಾಸವನ್ನು ಬಲಪಡಿಸಲು ಅರಿವು ಪರಿಸರ ವ್ಯವಸ್ಥೆ ಹೂಡಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸಲು ಪೋರ್ಟಲ್ ಓಪನ್ ಮಾಡಿದಾರಂತೆ. ಚಾನ್ಸಸ್ ಇಲ್ಲ, ಬಟ್ ಎಸ್ಸೆ ಬಳಸಬೇಕಾದ್ರೆ ಇದನ್ನು ಬಳಸ್ಬೋದು. ಎಸ್ಸೆ ಬರೀಬೇಕಾದ್ರೆ PSI. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಜೀವನ್ ಅಪ್ಲಿಕೇಶನ್ ವೆರಿ ಇಂಪಾರ್ಟೆಂಟಾ. ಯಾವ ಸಚಿವಾಲಯ? ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ. ಯಾರಿಗೆ? ಹಿರಿಯ ನಾಗರಿಕರಿಗೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಜಾಯಿಂಟ್ಲಿ ಎಲ್ಡರ್ಡ್ ಎಂಪವರ್ಮೆಂಟ್ ವರ್ಚುವಲ್ ಅಸಿಸ್ಟೆಂಟ್ ನೆಟ್ವರ್ಕ್ ಜೀವನ್, ಇದ್ರ ಲಾಂಗ್ ಫಾರ್ಮ್ ಜಾಯಿಂಟ್ ಎಲ್ಡರ್ಲಿ ಎಂಪವರ್ಮೆಂಟ್ ಆ್ಯಂಡ್ ವರ್ಚುವಲ್ ಅಸಿಸ್ಟೆನ್ಸ್ ಜೀವನ್ ನೆಟ್ವರ್ಕ್. ಅದು ಸೀನಿಯರ್ ಹೋಲಿಸ್ಟಿಕ್ ಕೇರ್ ಅಸಿಸ್ಟೆನ್ಸ್, ಇದು ಇಂಪಾರ್ಟೆಂಟು. ಒಂದು ಸ್ವಲ್ಪ ನೋಡ್ಕೊಳ್ಳಿ. ಭೂಮಿಯ ಗಾಳಿ ಒತ್ತಡ ಹೆಚ್ಚಾದಂತೆ ಕುದಿಯುವ ಬಿಂದು ಹೆಚ್ಚಾಗುತ್ತೆ. ಇಂಥ ಸ್ಥಳಗಳ ಆಹಾರ ಚೆನ್ನಾಗಿ ಬೆಳೆಯುತ್ತದೆ. ಗಾಳಿ ಒತ್ತಡ ಕಡಿಮೆ ಅಂತ ಕುದಿಯುವ ಬಿಂದು ಕಡಿಮೆ ಅಂತ ಸ್ಥಳಗಳಲ್ಲಿ. ಇದನ್ನು ಅಪ್ಲಿಕೇಶನ್ ಬೇಸ್ಡ್ ಓದ್ಕೊಳ್ಳಿ, ಎಕ್ಸಾಮ್ಸ್ ಕೇಳ್ತಾರೆ. PM ಅಜಯ ಪೋರ್ಟಲ್ ಮತ್ತು PM ಅಜಯ ಆ್ಯಪ್ ಬಿಡುಗಡೆ. PM ಅಜಯ ಪೋರ್ಟಲ್ ಮತ್ತು PM ಅಜಯ ಮೊಬೈಲ್ ಅಪ್ಲಿಕೇಶನ್ ಕೇಂದ್ರ ಸಾಮಾಜಿಕ ಇದೇನಿದೆ ಸಬಲೀಕರಣ ಸಚಿವಾಲಯ ಬಿಡುಗಡೆ ಆಗಿದೆ ಅಂತ. ಉದ್ದೇಶ ಅನುಸೂಚಿತ ಜಾತಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ತಳಮಟ್ಟದ ಕೆಲಸಗಳನ್ನು ಅರಿವು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಈ ಪೋರ್ಟಲ್ ಮತ್ತು ಆ್ಯಪನ್ನು ಬಿಡುಗಡೆ ಮಾಡುತ್ತಾರೆ. ಏನಂತ ಸ್ವಲ್ಪ ನೋಡ್ಕೊಳ್ಳಿ ಇದನ್ನು, ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ಈ PM ಅಜಯ ಘಟಕಗಳ ಕೇಂದ್ರ ಡಿಜಿಟಲ್ ಡಾಟಾಬೇಸ್ ಮತ್ತು ಸಮನ್ವಯ ವೇದಿಕೆ ಕಾರ್ಯನಿರ್ವಹಿಸುತ್ತೆ. ಇದು ಮೂರು ಟೈಪ್ ವರ್ಕ್ ಮಾಡುತ್ತೆ. ಅಂದರೆ ಇದು ಆದರ್ಶ ಗ್ರಾಮ ಘಟಕ, ಅನುದಾನ ಸಹಾಯ ಘಟಕ, ಹಾಸ್ಟೆಲ್ ಘಟಕ. ಯಾರು? ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪರಿಶಿಷ್ಟ ಜಾತಿ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸಲು ಜಾರಿಗೆ ತಂದಂತಹ ಯೋಜನೆ PM ಅಜಯ್ ಯೋಜನೆ ಏನದಂತ ನೋಡ್ಕೊಳ್ಳಿ. ಈ ಲೈನ್ ಇದೆಯಲ್ಲ, ಇದು ನೋಡ್ಕೊಳ್ಳಿ. ಅಪ್ಲಿಕೇಶನ್ ನೋಡಿ, PM ಅಜಯ್ ಮೊಬೈಲ್ ಅಪ್ಲಿಕೇಶನ್ ಏಕೀಕೃತ ಡಿಜಿಟಲ್ ವೇದಿಕೆಗೆ ಅಭಿವೃದ್ಧಿಪಡಿಸಲಾಗಿದೆ. ಇದು ಯೋಜನೆ ಮಾಹಿತಿ ಮತ್ತು ಫಲಾನುಭವಿ ಕೇಂದ್ರದ ಸೇವೆ ಮೊಬೈಲ್ ಆಧಾರಿತ ಪ್ರವೇಶ ಸಕ್ರಿಯಗೊಳಿಸುತ್ತದೆ. ಏನಿಲ್ಲ, ಕೇಂದ್ರದ ಯೋಜನೆಗಳು ಏನು ತಲುಪಬೇಕನ್ನೋದು ಮೊಬೈಲ್ ಆಧಾರದ ಮುಖಾಂತರ ಅದು ಏನು ಈಸಿ ಮಾಡುತ್ತೆ PM ಅಜಯ್ ಯೋಜನೆ. ಈ PM ಅಜಯ್ ಯೋಜನೆಯ ಬಗ್ಗೆ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಯಾವಾಗ ಸ್ಟಾರ್ಟ್ ಆಗಿದೆ? 2021-22 ಹಣಕಾಸು ವರ್ಷ ಸ್ಟಾರ್ಟ್ ಆಗಿದೆ. ಯಾರ ಸಚಿವಾಲಯ ಇದು? ನೆಕ್ಸ್ಟು ಮೇ ತಿಂಗಳ ದಿನಾಚರಣೆಗಳು. ದೇರ್ ಇಸ್ ಚಾನ್ಸಸ್. ವಿಶ್ವ ಪತ್ರಿಕಾ ದಿನ May 3. ರಿಪೋರ್ಟ್ಸ್ ವಿತೌಟ್ ಬಾರ್ಡರ್ಸ್, ಇದನ್ನು ವಿಶ್ವ ಪತ್ರಿಕಾ ಸೂಚ್ಯಂಕ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅಂತ ವಿಶ್ವ ಪತ್ರಿಕಾ ಸೂಚ್ಯಂಕ ಬಿಡುಗಡೆ ಮಾಡುತ್ತೆ. ಕ್ವಶನ್ ಏನಾಗ್ಬೋದು? ಅದರ ಪ್ರಕಾರ ಭಾರತದ ಸ್ಥಾನ ಎಷ್ಟಿದೆ ಅಂದರೆ 157. 180 ಕಂಟ್ರಿಯಲ್ಲಿ 157 ಇದೆ. ಅರ್ಥ ಆಯ್ತಾ? ವೆರಿ ಸೀರಿಯಸ್ ಕ್ಯಾಟಗರಿ. ಇದು ಅಷ್ಟು ವರ್ಸ್ಟ್ ಇದೆ ಅಂತ ನಮ್ಮದು ಪತ್ರಿಕಾ ಸೂಚ್ಯಂಕ. ಅಂದರೆ ಈ ವ್ಯವಸ್ಥೆ ಅಷ್ಟೊಂದು ಯಾವ ರೀತಿ ಇದೆ ಅನ್ನೋದು ಸೂಚಿಸುತ್ತೆ. ನಿಮ್ಗೆ ಅರ್ಥ ಆಯ್ತು ಅಂದ್ಕೊತೀನಿ. ವಿಶ್ವ ರೆಡ್ ಕ್ರಾಸ್ May 8. ಇದ್ರದ್ದು ಏನು ಕ್ವಶನ್ ಕೇಳ್ಬೋದು ಅಂದರೆ ಧ್ಯೇಯವಾಕ್ಯ ಕೇಳ್ಬೋದು. ಕೇಳಿದ್ದ ವಿಶ್ವ ಯುನೈಟೆಡ್ ಇನ್ ಹ್ಯುಮ್ಯಾನಿಟಿ. ಅಂತಾರಾಷ್ಟ್ರೀಯ ಥಲಸ್ಮಿಯಾ, ಇದು ನೋಡಿಲ್ಲಿ ಮರೆ ಮಾಡಲಾಗಲಿಲ್ಲ. ರೋಗಿ ನಿರ್ಣಯ ಮಾಡೋದನ್ನು ಕಂಡುಹಿಡಿಯೋದು, ಕಾಣೋದನ್ನು ಬೆಂಬಲಿಸೋದು, ಒಬ್ಬೊಬ್ಬರು ಪೋಷಕ ಅನುಮತಿಸುತ್ತೆ ಬರುತ್ತೆ. ಏನಿದೆ ಅಂದರೆ ಇದು ಥಲಸ್ಮಿಯಾ ಅನ್ನೋದು ಒಂದು ರೋಗ, ತಂದೆಯಿಂದ ಮಗನಿಗೆ ವಂಶಪಾರಂಪರೆಗೆ ಬರುವ ರೋಗ. ಅದರ ಧ್ಯೇಯವಾಕ್ಯ ಡೇಟ್. ಇದು ಅಂತಾರಾಷ್ಟ್ರೀಯ ತಾಯಂದಿಯರ ದಿನ May 12. ಫ್ಲಾರೆನ್ಸ್ ನೈಟಿಂಗೇಲ್ ಇದಾರಲ್ಲ, ಅವ್ರು ಹುಟ್ಟಿದ ದಿನವಾಗಿ ಇದನ್ನು ಘೋಷಣೆ ಮಾಡಿದರೆ May 12 ನೆನಪಾಟ್ಗಳು. ರಾಷ್ಟ್ರೀಯ ತಂತ್ರಜ್ಞಾನ May 11. ಯಾಕೆ ಅವತ್ತೇ ಮಾಡ್ತಾರೆ? 1998 May 11 ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಾಯಕತ್ವದಲ್ಲಿ ರಾಜಸ್ಥಾನದ ಕರ್ಕೊಂಡು ಭಾರತದ ವಿಜ್ಞಾನಿಗಳು ಪತ್ತೆ ಹಚ್ಚಿದರು. ಹಾಗಾಗಿ ಅಂದರೆ ಅಣು ಪರೀಕ್ಷೆ ನಡೆಸಿದರು. ಅದನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲು ನಮ್ಮ ಶ್ರೀ ಪ್ರಧಾನ ಮಂತ್ರಿಯವರಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು, ಮಾಜಿ ಪ್ರಧಾನಿಯವರು ಇದನ್ನು ಜಾರಿಗೆ ತಂದರು ಅವತ್ತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ May 18. ವೆರಿ ಚಾನ್ಸಸ್ ಇವೆಲ್ಲ ಕೇಳಿಬಿಟ್ಟಿದ್ದಾರೆ. ಇದನ್ನು ಕೇಳಿಬಿಡ ಅಂತ ಕೇಳಿದರೆ ಕೇಳೋ ಸಾಧ್ಯತೆ ಇದೆ. ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಅಲ್ಲಿ ಇಲ್ಲಿ ವಸ್ತು ಸಂಗ್ರಹಾಲಯಗಳು ಇವೆಲ್ಲ ಮ್ಯೂಸಿಯಮ್ಸನ್ನು ನೋಡಿದ್ದೀವಿ. ನೌಕಾನೆಲೆ ಮ್ಯೂಸಿಯಮ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಇದನ್ನು ಇಂಪಾರ್ಟೆಂಟು. ವಿರೋಧಿ ದಿನ, ಭಯೋತ್ಪಾದನೆ ವಿರೋಧಿ ದಿನ May 21. ವೆರಿ ಇಂಪಾರ್ಟೆಂಟ್. ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ರಾಜೀವ್ ಗಾಂಧಿ ಅವ್ರನ್ನ 1991 May 21 ರಾಜೀವ್ ಗಾಂಧಿ LTT ಅಂದರೆ ಶ್ರೀಲಂಕಾ ಬೇಸದ ಉಗ್ರರು ತಮಿಳುನಾಡು ಪೆರಂಬೂರಲ್ಲಿ ಅವ್ರನ್ನ ಹತ್ಯೆ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಅವ್ರ ನೆನಪಿಗೋಸ್ಕರ ಭಯೋತ್ಪಾದನೆ ವಿರೋಧಿ ದಿನ ಅಂತ ಮಾಡ್ತಾರೆ. ಅದಾದ ನಂತರ ಅವ್ರು ಹುಟ್ಟಿದ ದಿನವನ್ನು ಇವರು ಸದ್ಭಾವನಾ ದಿನವನ್ನು ಕೇಳ್ತಾರೆ. ತುಂಬ ಚಾನ್ಸಸ್ ಇದೆ ಕ್ವಶನ್ಸ್ ಕೇಳೋದು. PC ಏನಾದರೂ ಇವರು ಕೇಳಿದವನು PC ಕ್ವಶನ್ ಪೇಪರ್ ಏನಾದರೂ ನೋಡಿದ ಅಂದರೆ ಈ ಥರ ಕ್ವಶನ್ ಹಾಕೋ ಸಾಧ್ಯತೆ ಇದೆ. ಅದಾದ ನಂತರ ಕ್ವಶನ್ ಬಗ್ಗೆ ಭಯಪಡಬೇಡಿ. PUCಯಲ್ಲಿ ಮಾತ್ರ ಇದೆ, ಡಿಗ್ರಿ ಮೇಲೆ ಕ್ವಶನ್ ಪೇಪರ್ ಅಲ್ಲ. PSI ಪೇಪರ್ ಡಿಗ್ರಿ ಮೇಲೆ, ಇದು ಇದು PUC ಮೇಲೆ. ಅಂತಾರಾಷ್ಟ್ರೀಯ ಜೀವವೈವಿಧ್ಯತೆ ದಿನ ನೋಡ್ಕೊಳ್ಳಿ ಹಂಗೆ May 22 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ. ಧ್ಯೇಯವಾಕ್ಯ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸೋದು. ಅಂದರೆ
ಮೊದಲು ಸ್ಥಳೀಯವಾಗಿ ಬದಲಾದರೆ ಜಗತ್ತು ಬದಲಾಗ್ತದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು. ವಿಶ್ವ ತಂಬಾಕು ರಹಿತ ದಿನ 31 ವರ್ಲ್ಡ್ ನೋ ಟೊಬ್ಯಾಕೊ ಡೇ. ತುಂಬ ಅವೇರ್ನೆಸ್ ಮೂಡ್ತಾರೆ. ದೇರ್ ಇಸ್ ಚಾನ್ಸಸ್ ಕೇಳೋದು. ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ವಿಶ್ವ ಅಂದರೆ ಪ್ರತಿ ವರ್ಷ ನಡೆಸ್ಕೊಂಡ್ಬರ್ತಿದ್ದಾರೆ. ವಿಶ್ವ ತಂಬಾಕು ರಹಿತ ದಿನವನ್ನು ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯವಸ್ಥೆಯನ್ನು ಎದುರಿಸುವುದು, ಇದು ಧ್ಯೇಯವಾಕ್ಯ. ನಿಮಗೆ ನೋಡ್ಕೊಳ್ರಪ್ಪ, ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಪಠ್ಯಕ್ರಮ ಸಾಮಾನ್ಯ ಅಧ್ಯಯನ ಪತ್ರಿಕೆ ಅಂದರೆ ನಮ್ಮ ಇದ್ರದ್ದು ಇದು ಏನು ಪೊಲೀಸ್ ಎಕ್ಸಾಮ್ದು ಇದು ಕ್ವಶನ್ ಏನೇನು ಬರ್ಬೋದು. ಸಾಮಾನ್ಯ ವಿಭಾಗದಲ್ಲಿ ಪ್ರಚಲಿತ ವಿದ್ಯಮಾನಗಳು, ರಾಜಕೀಯ, ಆರ್ಥಿಕ, ಕ್ರೀಡಾ ಕ್ಷೇತ್ರದ್ದು, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಪ್ರಚಲಿತ ವಿದ್ಯಮಾನದಲ್ಲಿ ರಾಷ್ಟ್ರಮಟ್ಟದ ಯೋಜನೆಗಳು, ಕಾರ್ಯಕ್ರಮಗಳು, ಇತ್ತೀಚೆಗೆ ಬಿಡುಗಡೆ ಪುಸ್ತಕಗಳು, ಸಾಂವಿಧಾನಿಕ ಶಾಸನಬದ್ಧ ಮುಖ್ಯಸ್ಥರ ನೇಮಕ. ಏನು ಅಂದರೆ ನೀವು GK ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಸ್ಥಳಗಳು, ವ್ಯಕ್ತಿಗಳು, ಕ್ರೀಡಾಕೂಟಗಳು, ನಿಧನಾದರರು, ಪ್ರಮುಖ ವಿಧಗಳಿಗೆ ಸಂಬಂಧ ಪ್ರಶ್ನೆ ಕೇಳಲಾಗುತ್ತದೆ. ವಿಜ್ಞಾನ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಇಸ್ರೋ, DRDO, ಜೈವಿಕ ತಂತ್ರಜ್ಞಾನ, ನಿತ್ಯಜೀವನ, ಅನ್ವಯಿಕ ವಿಜ್ಞಾನ. ಅನ್ವಯಿಕ ವಿಜ್ಞಾನ ಅಂದರೆ ನಾನು ಹೇಳಿದಿಲ್ಲ, ರಿವರ್ಸ್ ಆಸ್ಮಾಸಿಸ್ ಅವೆಲ್ಲ. ಸಾಮಾನ್ಯ ವಿಜ್ಞಾನ ವಿಭಾಗದ ವಿಷಯಕ್ಕೆ ಸಂಬಂಧಿಸಿ ನಿತ್ಯಜೀವನಕ್ಕೆ ಅನ್ವಯಿಸಿ ಕೇಳಲಾಗುತ್ತದೆ. ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ ವೆರಿ ಇಂಪಾರ್ಟೆಂಟು, ಅದನ್ನು ರಿಲೇಟೆಡ್ ಓದ್ಕೊಳ್ಳಿ. ಅದಾದ ನಂತರ ಭಾರತ ಭೂಗೋಳಶಾಸ್ತ್ರ, ಪ್ರಪಂಚ ಭೂಗೋಳಶಾಸ್ತ್ರ ಅಂದರೆ ಮ್ಯಾಪ್ ಬೇಸ್ಡ್ ಕ್ವಶನ್ ಸಾಧ್ಯತೆ ಇದೆ. ಕರ್ನಾಟಕ ಭೂಗೋಳನ ಜಾಸ್ತಿ ಓದ್ಕೊಳ್ಳಿ ನೀವು. ನದಿಗಳು, ರೈಲ್ವೆ ಅದೇನಾದರೂ ಇದೆ. ಇತಿಹಾಸ ಇವೆರಡು ಇಂಪಾರ್ಟೆಂಟ್. ಇತಿಹಾಸ ಯಾಕಂದರೆ ಅದು ಸ್ಪೆಷಲಾಗಿ ಮೆನ್ಷನ್ ಮಾಡೋವನೇ ಕರ್ನಾಟಕದ ಇತಿಹಾಸ, ಮೈಸೂರು ಒಡೆಯರು, ದಿವಾನರ ಬಗ್ಗೆ ಕೇಳ್ತಾನೆ ಅವನೇ, ಮತ್ತೊಂದು ಕೇಳ್ತಾನೆ ಎಕ್ಸಾಮ್ಸಲ್ಲಿ. ಇವು ಮೇನ್ ಹೈಲೈಟೆಡ್. ಇದು ವೆರಿ ಇಂಪಾರ್ಟೆಂಟ್. ಈ ಪೇಜ್ ನೋಡ್ಕೊಳ್ಳಿ. ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಇದೇನಿದೆಯಲ್ಲ ವೆರಿ ಸಾಂವಿಧಾನಿಕ ಸಂಸ್ಥೆಗಳು, ಸಂವಿಧಾನಿಕ ಸಂಬಂಧಿತ ಮಾಹಿತಿ ಒಳಗೊಂಡಿದೆ. ಭಾರತ ಸಂವಿಧಾನಕ್ಕೆ ಪೊಲೀಸ್ ಖಾತೆ ನೇಮಕಾತಿ, ಸಬ್ ಇನ್ಸ್ಪೆಕ್ಟರ್ಗೆ ಹೆಚ್ಚು ಒತ್ತಡ ನೀಡಲಾಗುತ್ತದೆ. ಅತಿ ಹೆಚ್ಚು ಪ್ರಶ್ನೆಗಳು ವಿಭಾಗದಲ್ಲಿ ಕೇಳ್ತಾನೆ, ಆದರೆ ಇವನು ಜಾಸ್ತಿ ಒತ್ತಡ ನೀಡ್ತಾಯಿಲ್ಲ. 8 ರಿಂದ 10 ಕ್ವಶನ್ಸು ಇದು ಪೊಲಿಟಿಂದ ತೆಗಿತಾ ಇದ್ದಾನೆ ಅಷ್ಟೇ. ಹೈಯೆಸ್ಟ್ ಅಂದರೆ ಇತಿಹಾಸ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಅದು ಮೆನ್ಷನ್ ಮಾಡೋದು. ಭಾರತೀಯ ರಾಷ್ಟ್ರೀಯ ಚಳವಳಿ ಹೊರಟಾದ ಹಂತಗಳು ಅಂದರೆ 1857ರಿಂದ ಸ್ವಾತಂತ್ರ್ಯ ಸಿಕ್ಕತ್ತಲ್ಲಪ್ಪ. ಯಾವಾಗ ಸಿಗ್ತದೆ ಸ್ವಾತಂತ್ರ್ಯ? 1947. ಅಲ್ಲಿವರೆಗೂ ಏನೇನಿದೆ ಅದನ್ನು ಕೇಳ್ತಿರ್ತಾನೆ. ರಾಷ್ಟ್ರೀಯ ಕಾಂಗ್ರೆಸ್, ತೀವ್ರಗಾಮಿ ನಾಯಕರು, ಗಾಂಧಿಯುಗ ಅವನ್ನೆಲ್ಲ ಕೇಳ್ತಿರ್ತಾನೆ. ವೆರಿ ಇಂಪಾರ್ಟೆಂಟು. ಹಿಸ್ಟ್ರಿಯಲ್ಲಿ ನಾನು ನೋಡಿದ್ರ ಪ್ರಕಾರ 15 ರಿಂದ 20 ಕ್ವಶನ್ಸು ಅಥವಾ 10 ರಿಂದ 15 ಕ್ವಶನ್ ಮಾತ್ರ ಫಿಕ್ಸು. ಮಾನಸಿಕ ಸಾಮರ್ಥ್ಯ ಇದು ನೋಡ್ಕೊಳ್ಳಿ. ನೀತಿ ಶಿಕ್ಷಣ ದೇವರನಿಗೆ ಸಪ್ರೇಟ್ ಬುಕ್ ಓದ್ಕೋಕೆ ಹೋಗಬೇಡಿ. ಬೇಕಾದ್ರೆ ನೀವು ಎಕ್ಸಾಮ್ ಬರೋದು ಬಂದು ಹೇಳಿ. ನೀವು ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡಿರ್ತೀರ. ಎಕ್ಸಾಂಪಲ್ಲು ರಸ್ತೆ ಒಬ್ಬ ವಯಸ್ಸಾದವ್ರನ್ನ ಹೆಂಗೆ ಹೆಲ್ಪ್ ಮಾಡೋದು, ಏನೋ ಒಂದು ತಪ್ಪು ನಡೀತಿರ್ತೈತಿ, ಅದನ್ನು ಹೆಂಗೆ ಸರಿಪಡಿಸ್ತೀಯ, ನೀನು ಓದಿದ್ರೆ ಇದನ್ನ ಹಾಕ್ತೀಯ. ಅದಾದ ನಂತರ ಹೊಸ ಸರ್ಕಾರ ಆಗಿದೆ ನಮ್ಮದು, ಅಂದರೆ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಯಾರು? DK ಶಿವಕುಮಾರ್ ಅವರು. ಕಂದಾಯ ಮತ್ತು ಕ್ರೀಡೆ ಯಾರಿಗೆ ಕೊಟ್ಟಿದ್ದಾರೆ, ಏನೇನು ಖಾತೆಗಳು ಕೊಡೋ ಸಾಧ್ಯತೆ ಇದೆ, ಹಂಗೆ ಸ್ವಲ್ಪ ನೋಡ್ಕೊಳ್ಳಿ. ಪ್ರಿಯಾಂಕ ಖರ್ಗೆ IT-BT ಗುಪ್ತಚರ, ಗ್ರಾಮೀಣಾಭಿವೃದ್ಧಿ ಈಶ್ವರ್ ಖಂಡ್ರೆ ಇದ್ದಾರೆ. ನಗರಾಭಿವೃದ್ಧಿ ಯತೀಂದ್ರ ಸಿದ್ದರಾಮಯ್ಯ. ಅದಾದ ನಂತರ ಬೃಹತ್ ಜಲಸಂಪನ್ಮೂಲ ರೆಡ್ಡಿ ಅವರು. ಕೈಗಾರಿಕೆ MB ಪಾಟೀಲ್. ಇಂಧನ ಜಾರ್ಜ್ ಹಾರ, KH ಮುನಿಯಪ್ಪ. ಹೈಕೋರ್ಟ್ನ 35ನೇ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ? ಇಬು ಬಕ್ರು. ಇಂಪಾರ್ಟೆಂಟಾ. ಮುಖ್ಯ ಚುನಾವಣಾಧಿಕಾರಿ ಅದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟು. 40ನೇ ಶಾಲಿನಿ ರಜನೀಶ್, ಒಳ್ಳೆಯ ಹೆಸರಿದೆ. ಈಗ ಕರ್ನಾಟಕ ತುಂಬ ಅಡ್ಡಾಡ್ತಿದೆ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಮೇಡಮ್ ಅವರು. ರಾಜ್ಯ ಲೋಕಾಯುಕ್ತರು ನ್ಯಾಯ BS ಪಟೇಲ್. ರಾಜ್ಯ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಸಲೀಂ. ಕರ್ನಾಟಕ ರಾಜ್ಯ ಯೋಜನೆ ಮತ್ತು ನಿಯೋಗ ಸಂಸ್ಥೆ BR ಪಾಟೀಲ್ ಅವರು. ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕ್. ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರ ಪುರುಷೋತ್ತಮ್ ಬಿಳೆಮಲೆ. 5ನೇ ಈಗ ಮಹಿಳಾ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಗೊತ್ತು. 5ನೇ ಹಣಕಾಸು ಆಯೋಗ, 4 ಹಣಕಾಸು, ಇದು 5ನೇ ಹಣಕಾಸು ಆಗಿದೆ. ಈಗಾಗಲೇ 4 ಆಗಿದೆ. C. ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಇದು ನೋಡ್ಕೊಳ್ಳಿ. ಲಾಸ್ಟ್ನೇದು ಈ ಏನು ನ್ಯೂಸಲ್ಲಿ ಇರ್ತೈತಲ್ಲ, ಈಗ ಎಕ್ಸಾಂಪಲ್ಲು ILO ನ್ಯೂಸಲ್ಲಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಜಿನೆವಾ 1919 ಸ್ಟಾರ್ಟ್ ಆಗುತ್ತೆ. ಇದು ಮಹಾನಿರ್ದೇಶಕರು ಇವರು ಇದ್ದಾರೆ. ಈ ಥರ ಅಂದರೆ ನ್ಯೂಸಲ್ಲಿ ಇರಬೇಕು, ಅದನ್ನು ಅವ್ನು ಕೇಳ್ತಿರ್ತಾನೆ. ಈ ವಿಶ್ವಸಂಸ್ಥೆ ನ್ಯೂಯಾರ್ಕ್ 1945 ಅಕ್ಟೋಬರ್ 24ರಂದು ಏನು ಕೇಳ್ತಾನೆ? ಅಧಿಕೃತ ಭಾಷೆಗಳು 6 ಇದ್ದವು, ಸದಸ್ಯ ರಾಷ್ಟ್ರಗಳು 193 ಇದ್ದವು, ಭದ್ರತಾ ಸಮಿತಿಯಲ್ಲಿರುವಂಥ ರಾಷ್ಟ್ರಗಳು 5 ಇದ್ದವು. ಸೊ ಈ ಥರ ಕ್ವಶನ್ಸ್ ಅವನು ಕೇಳ್ತಿರ್ತಾನೆ. ಯುನೆಸ್ಕೋ ಯಾವಾಗಲೂ ಇಂಪಾರ್ಟೆಂಟ್. ಇದು ವಿಶ್ವಸಂಸ್ಥೆ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಸ್ಥೆ ಎಲ್ಲಿದೆ? ಪ್ಯಾರಿಸ್ನ ಇದೆ, 1945ರಲ್ಲಿದೆ. ಆಮೇಲೆ ವಿಶ್ವ ಬೌದ್ಧಿಕ ಸಂಪತ್ತಿನ ಸಂಘಟನೆ ಜಿನೆವಾ 1967ರಲ್ಲಿ. ವಿಶ್ವ ಆರೋಗ್ಯ ಸಂಸ್ಥೆ ಜಿನೆವಾದಲ್ಲಿದೆ. ನ್ಯಾಟೋ ವಿವಿಧ ನಡೀತಾರಿಂದ ಇಂಪಾರ್ಟೆಂಟ್ ಇದೆ. ಬೆಲ್ಜಿಯಂನ ಬ್ರುಸೆಲ್ಸಲ್ಲಿದೆ. ಮಾರ್ಕ್ ರೂಟೆ ಅನ್ನೋದು ಕಾರ್ಯದರ್ಶಿ. ಸಾರ್ಕ್ ನಮ್ಮ ಸೌತ್ ಇಂಡಿಯಾದ ಇದೆಯಲ್ಲೋ, ಸೌತ್ ಆಫ್ ದ ವರ್ಲ್ಡ್ ಅಂದರೆ
ಇದು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪ್ರೇಷನ್ ಅಂತ ಅರ್ಧದ ಫಸ್ಟು ಸಾರ್ಕ್ ಸಮಿತಿ ಢಾಕಾದಲ್ಲಿ ನಡೆಯುತ್ತೆ ಬಾಂಗ್ಲಾದೇಶದಲ್ಲಿ 1985ರಲ್ಲಿ. ಸೊ ಸಾರ್ಕ್ ಬಗ್ಗೆ ನೋಡ್ಕೊಳ್ಳಿ, ಇಂಪಾರ್ಟೆಂಟಪ್ಪ ಇದು ಸಾರ್ಕ್, ಅರ್ಧಾಯ್ತಾ. ಸೊ ಸ್ಪರ್ಧಾ ಮ್ಯಾಗ್ಝಿನ್ ಮುಗೀತು. ನಿಮ್ಗೇನಾದರೂ ಇದು ಬೇಕಾಗಿತ್ತು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಸ್ದು ಅದೇನೋ 1 ವರ್ಷ 12 ತಿಂಗಳು ಮಾಸಪತ್ರಿಕೆ 720 ರೂಪಾಯಿಗೆ ಕಳಿಸ್ತಾರಂತೆ. ಸೊ ಇದಾಗಿತ್ತು. ಸೊ ನಿಮಗೆ ಇದುವರೆಗೂ ನಾನು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡಿದೆ. ಕಂಪ್ಲೀಟಾಗಿ ಜೂನ್ ಮಂತ್ ಮ್ಯಾಗ್ಝಿನ್ಸು ಕಂಪ್ಲೀಟಾಗಿ ಆಯಿತು. 2 ಅವರ್ಸು 2.5 ಅವರ್ಸು 2X ಇಟ್ಕೊಂಡು ನೋಡಿ, 1.5X. ಸೊ ನಿಮಗೆ ಪ್ರತಿಯೊಂದು ಮ್ಯಾಗ್ಝಿನ್ನ ಕವರ್ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ನಿಮಗೆ ಏನು ಬೇಕಾಗುತ್ತೆ ಅದನ್ನು ನಾನು ಪ್ರತಿಯೊಂದು ಮುಗಿಸ್ಕೊಡ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಿ ಬೇರೆ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಸೊ ದಟ್ ನಾನು ಬೇರೆ ಬೇರೆ ವಿಡಿಯೋ ಮಾಡೋಕ್ಕೆ ನನಗೊಂದು ಪ್ರೇರಣೆ ಆಗುತ್ತೆ. ಜೊತೆಗೆ ಇಂಪಾರ್ಟೆಂಟಾಗಿ ನೀವು ಎಕ್ಸಾಮ್ಸ್ಗೆ ತುಂಬ ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ 24/7 ಬರೀ ಓದೋದೇ ಮಾಡಿ. ಒಂದು 6-7 ಅವರ್ ನಿದ್ದೆ ಬಿಟ್ಟರೆ, ಊಟ ಎಲ್ಲ ಬಿಟ್ಟರೆ ಬರೀ ಓದೋದೇ ಮಾಡ್ತಾಯಿರಿ. ಆಲ್ ದಿ ಬೆಸ್ಟ್. ನೀವೆಲ್ಲರೂ ಸೆಲೆಕ್ಷನ್ ಆಗಬೇಕು, ಆಗ್ತೀರಾ. ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಮುಗೀತು. ನಾಳೆಯಿಂದ ನೀವು ಜನವರಿ ಹೇಳಿದರೆ ಜನವರಿ ಸ್ಟಾರ್ಟ್ ಮಾಡ್ತೇನೆ, ಇಲ್ಲ ಅಂದರೆ ಎಕ್ಸಾಮು ಆಗೋದ್ರೊಳಗಡೆ ಎಲ್ಲ ಮುಗಿಸ್ಕೊಡ್ತೀನಿ. ಈ ಪೊಲೀಸ್ ಎಕ್ಸಾಮ್, ಸಿವಿಲ್ ಎಕ್ಸಾಮ್ಸ್ ಆಗೋದ್ರೊಳಗಡೆ ಜನವರಿ ಸ್ಟಾರ್ಟ್ ಮಾಡಂದರೆ ಜನವರಿ ಸ್ಟಾರ್ಟ್ ಮಾಡ್ತೀನಿ ಕಮೆಂಟಲ್ಲಿ, ಇಲ್ಲ ಅಂದರೆ ಮೇ ಸ್ಟಾರ್ಟ್ ಮಾಡಂದರೆ ಅದನ್ನು ಮೇ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್.